ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀಮದ್ವೆಂಕಟನಾಥಪಾದಜನಿತಾ ಗಂಗಾ ಜಗತ್ಪಾವನಿ ಯಸ್ಯಾಪಾಂಗನಿರೀಕ್ಷಣಂ ವಿಧಿ ಭವೇಂದ್ರಾರ್ಕಾದಿ ಸರ್ವೇಷ್ಟದಂ ಯನ್ನಾಮಸ್ಮರಣಂ ಮಹಾಘಹರಣಂ ಸ್ವರ್ಗ್ಯಂ ಚ ಮೋಕ್ಷಪ್ರದಂ ಯತ್ಪಾದಾಂಬುಜಯುಗ್ಮಸೇವನರತೋ ಬ್ರಹ್ಮಾದಿಭಿಃ ಪೂಜ್ಯತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ. ಭವತಿ ಯದನುಭಾವಾತೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಾಶ್ವನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಪರಮ ಪವಿತ್ರವಾದ ಭವಿಷ್ಯೋತ್ತರ ಪುರಾಣಾಂತರ್ಗತವಾದ ಶ್ರೀನಿವಾಸ ಕಲ್ಯಾಣ ಈ ದಿನ ಸಮಾಪ್ತಿಗೊಳ್ಳಬೇಕಾಗಿದೆ. ಆದರೆ ನಾಳೆಯೂ ಕೂಡ ಅದರ ಈ ಉಪನ್ಯಾಸದ ಒಂದು ಸಮಯ ಇರುವುದರಿಂದ ಇವತ್ತು ಏನೇ ಆದರೂ ನಾವು ಶ್ರೀನಿವಾಸ ಕಲ್ಯಾಣವನ್ನು ಮಾಡಿಬಿಡಬೇಕು. ವಿಶೇಷವಾಗಿ ಇವತ್ತು ಭಗವಂತ ಮಾಡಿಕೊಂಡಿದ್ದಾನೆ. ಎಲ್ಲ ಶ್ರೀಮಠಗಳ ಪಂಚಾಂಗಗಳಲ್ಲೂ ಕೂಡ ಇವತ್ತು ಕಲ್ಯಾಣ ಮಹೋತ್ಸವ ನಡೆದಿದೆ. ಈ ಒಂದು ಮಹಾಮಾರಿಯ ನಿಮಿತ್ತದಿಂದ ಅಷ್ಟು ವಿಜೃಂಭಣೆಯಿಂದ ಆಗದೇ ಇದ್ದರೂ ಕೂಡ ಎಲ್ಲ ಭಕ್ತರ ಹೃದಯ ಕಮಲದಲ್ಲಂತರೂ ಇವತ್ತು ಶ್ರೀನಿವಾಸ ದೇವರು ಪದ್ಮಾವತಿಗೆ ತಾನು ಮಾಂಗಲ್ಯ ಬಂಧನವನ್ನು ಮಾಡಿಯೇ ಮಾಡ್ತಾ ಇದ್ದಾನೆ. ಹಾಗಾಗಿ ಯಥಾಮತಿಯಾಗಿ ಇವತ್ತು ಆ ಕಲ್ಯಾಣವನ್ನು ಮುಗಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೇನೆ. ನಿನ್ನೆ ದಿನ ಕೊರವಂಜಿ ರೂಪಿ ಭಗವಂತ ಎಲ್ಲ ಭವಿಷ್ಯತ್ತನ್ನು ಹೇಳಿ ಸುಖವಾದ ಜೀವನವನ್ನು ನಿನ್ನ ಮಗಳು ನಡೆಸ್ತಾಳೆ, ಆ ಶ್ರೀನಿವಾಸನಿಗೆ ಕೊಟ್ಟು ವಿವಾಹ ಮಾಡು ಅಂತ ಹೇಳಿ ಭಗವಂತ ಹೋಗಿದ್ದಾನೆ. ಧರಣಿದೇವಿ ಪದ್ಮಾವತಿಯನ್ನು ಕೇಳಲಿಕ್ಕೆ ಬರ್ತಾ ಇದ್ದಾಳೆ. ಯಾಕೆಂದರೆ ಇದೆಲ್ಲ ಸತ್ಯವಾ ಏನು ಅಂತ ಕೇಳಲಿಕ್ಕೆ ಪದ್ಮಾವತಿಯ ಒಂದು ಹತ್ತಿರಕ್ಕೆ ಬಂದಾಗ ಪದ್ಮಾವತಿ ದೇವಿ ಹೇಳ್ತಾ ಇದ್ದಾರೆ, ಕಿಂ ವದಿಷ್ಯಾಮಿ ಹೇ ಮಾತಃ ಸೂತಿಕಾ ಸುಖಮಾಗತಂ ಎಂಬುದಾಗಿ ಏನಂತ ಹೇಳಲಿ. ನಾನು ಒಬ್ಬ ಪುರುಷನನ್ನು ನೋಡಿ ಮನಸೋತಿದ್ದೇನೆ. ಇವತ್ತು ಇಷ್ಟು ಕೃಶಳಾಗಿ, ಇಷ್ಟು ಜ್ವರಪೀಡಿತಳಾಗಿ ಈ ರೀತಿ ದುಃಖವನ್ನು ಹೊಂದುತ್ತಾ ಇದ್ದೇನೆ ಅಂದರೆ ಆ ಒಬ್ಬ ವ್ಯಕ್ತಿಯನ್ನು ನೋಡಿ ನಾನು ಪಡೆಯದೇ ಇದ್ದರೆ ಹೇಗೆ ಎಂಬುವ ಕೊರಗಿನಲ್ಲೇ ನಾನು ಈ ರೀತಿ ಕಷ್ಟವನ್ನು ಅನುಭವಿಸ್ತಾ ಇದ್ದೇನೆ. ಮಾತಸ್ಮರಾಮಿ ತದ್ವಕ್ತ್ರಂ ಪುಂಡರೀಕ ನಿಭೇಕ್ಷಣಂ. ಅಮ್ಮ,
ಈಗಲೂ ಕೂಡ ನಾನು ಅಂತಹ ಕಮಲದಂತಹ ಕಣ್ಣುಳ್ಳ ಸುಂದರಾಂಗನನ್ನೇ ನೆನೆಸ್ತಾ ಇದ್ದೇನೆ. ನನ್ನ ಮನಸ್ಸಿನಲ್ಲಿ ಅವನೇ ಇದ್ದಾನೆ. ಅವರ ಭಕ್ತರ ಲಕ್ಷಣ ಹೇಳ್ತೇನೆ ಅಂತ ಅವರ ಭಕ್ತರ ಲಕ್ಷಣ ಹೇಳ್ತಾ ಇದ್ದಾಳೆ. ಯಾಕೆಂದರೆ ಭಕ್ತರ ಲಕ್ಷಣವೇ ಹೀಗೆ ಅಂದ ಮೇಲೆ ಅವನು ಹೇಗಿರಬಾರದು? ವೇದಶಾಸ್ತ್ರ ಪರಾಯೇಚ ಏಚ ಧರ್ಮವ್ರತೆ ಪರಾಹ. ವೇದಶಾಸ್ತ್ರಗಳಲ್ಲಿ ನಿಷ್ಠರಾಗಿರ್ತಾರೆ, ಧರ್ಮಾಚರಣೆಯಲ್ಲಿ ಅತ್ಯಂತ ಆಸಕ್ತಿ, ವೇದೋಕ್ತವಾದ ಕರ್ಮವನ್ನು ಮಾಡ್ತಾ ಇರ್ತಾರೆ, ವೈಷ್ಣವರಾಗಿರ್ತಾರೆ, ಶಂಖಚಕ್ರಾಂಕನವನ್ನು ಧಾರಣೆ ಮಾಡಿರ್ತಾರೆ. ಊರ್ಧ್ವ ಪುಂಡ್ರ ಧರಾಶ್ಚಯೇ, ಶಂಖಚಕ್ರಗಳನ್ನು ಊರ್ಧ್ವಪುಂಡ್ರವನ್ನು ಧರಿಸಿರ್ತಾರೆ. ಎಂದೆಂದೂ ಅಸತ್ಯವನ್ನು ಮಾತನಾಡೋದಿಲ್ಲ. ತಂದೆ ತಾಯಿಯ ಸೇವಾ ಧುರೀಣರಾಗಿರ್ತಾರೆ. ಇಂಥದ್ದು ಅವನ ಭಕ್ತರ ಲಕ್ಷಣ ಅಂತಾಳೆ. ಭಗವಂತನ ಶಂಖಚಕ್ರಾದಿಗಳ ಚಿಹ್ನೆಯನ್ನು ನಾವು ಧಾರಣೆ ಮಾಡಿದರೆ ಆಗ ಎಲ್ಲ ತರಹದ ವಿಷ್ಣು ದೂತರು ನಮ್ಮನ್ನು ವಿಷ್ಣು ಮಂದಿರದ ಒಳಗಡೆ ಬಿಡ್ತಾರಂತೆ. ಇವತ್ತು ನಾವು ಯಾವುದೇ ಒಂದು ತರಹದ ಸ್ಕೂಲಿಗೆ ನಾವು ಹೋಗಬೇಕು ಅಂದರೆ, ಮಕ್ಕಳು ಆ ಸ್ಕೂಲಿಗೆ ಹೋಗಬೇಕು ಅಂದರೆ ಬ್ಯಾಡ್ಜ್ ಇದ್ದರೆ ಹಿಡದೇ ಇದ್ದರೆ ಆ ಸ್ಕೂಲಿಗೆ ಬಿಡೋಲ್ಲ. ಆ ಯೂನಿಫಾರ್ಮ್ ಇರಬೇಕು. ಆ ಯೂನಿಫಾರ್ಮ್ ಇದ್ದರೆ ಮಾತ್ರ ಅವನನ್ನು ಆ ಸ್ಕೂಲ್ ಒಳಗಡೆ ಬಿಡ್ತಾರೆ. ದುಡ್ಡು ಕಟ್ಟಿರ್ಬೋದು, ಏನೇ ಮಾಡಿದರೂ ಅವನಿಗೆ ಮುಖ್ಯವಾಗಿ ಪ್ರವೇಶಕ್ಕೆ ಇರುವಂಥದ್ದು ಆ ಬ್ಯಾಡ್ಜ್ಗಳು, ಆ ಥರದ ಯೂನಿಫಾರ್ಮು. ಈ ಥರವನ್ನು ತೊಟ್ಟರೆ ಮಾತ್ರ ಹೇಗೆ ಪ್ರವೇಶವೋ, ಲೌಕಿಕವಾಗಿಯೇ ಹೀಗೆ ಅಂದರೆ ಭಗವಂತನ ಮಂದಿರಕ್ಕೆ ಹೋಗಬೇಕು ಅಂದರೆ ಎಲ್ಲ ತರಹದ ಅವನ ಚಿಹ್ನೆಗಳನ್ನು ಧಾರಣೆ ಮಾಡಿರಬೇಕು. ನಾ ನಿನ್ನವ ಶ್ರೀನಿವಾಸ, ಅನ್ಯವನರಿಯೇ ಶ್ರೀನಿವಾಸ, ಹೇಳಿದಂತಾಲಿಪೆ ಶ್ರೀನಿವಾಸ, ನಿನ್ನಾಳಿಗಳಾಗಿ ಹೇ ಶ್ರೀನಿವಾಸ, ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ. ಸ್ವಾಮಿ, ನಾನು ನಿನ್ನವ ಅಂತ ನಾವು ಹೇಳಬೇಕು ಅಂದರೆ, ಅವನು ನಮ್ಮವ ಅಂತ ಭಗವಂತ ಹೇಳಬೇಕು ಅಂದರೆ ನಾವು ಅವನ ಮಾತನ್ನು ನಡೆಸಬೇಕು, ಹೇಳಿದಾಗೆ ನಡಿಬೇಕು. ಅಷ್ಟೇ ಅಲ್ಲ, ಅವನ ಚಿಹ್ನೆಗಳನ್ನು ಧರಿಸಿ ನಾವು ಅವನವನು, ನಾವೆಲ್ಲರೂ ಅವನ ಭಕ್ತರು ಅಂತ ತೋರಿಸಿಕೊಂಡಾಗ ನಾವು, ಇದು ಮೊದಲ ಪ್ರೈಮರಿ ಹಂತ. ಇದು ಯಾವುದೇ ತರಹದ ವೈದಿಕ ವೇಷದಲ್ಲಿ ಇಲ್ಲದೆ, ಭಗವಂತ ಹೇಳಿದ ಚಿಹ್ನೆಗಳನ್ನು ಧಾರಣೆ ಮಾಡದೆ ನಾವು ಅಲ್ಲಿ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇದೆಲ್ಲ ಅವನ ಭಕ್ತರ ಲಕ್ಷಣವಾಗಿದೆ. ಕೊನೆಯದಾಗಿ ಒಂದು ಮಾತು ಹೇಳಿಬಿಡ್ತಾಳೆ ಪದ್ಮಾವತಿ ದೇವಿ. ಸತ್ಯಂ ವದಾಮಿ ಹೇ ಮಾತಃ ದೃಷ್ಟ ಏವ ಮಹಾಪ್ರಭು, ತದ್ದರ್ಶನ ಧಿಯಾ ಮೇದ್ಯ ಜಾಯತೆ ದೇಹ ಶೋಷಣಂ. ಸತ್ಯವಾಗಿ ಹೇಳ್ತೇನೆ, ನನಗೆ ಈಗೆಲ್ಲ ತರಹದ ದೇಹ ಶೋಷಣೆಗೆ ಕಾರಣವೇ ಅವನನ್ನು ಹೊಂದದೇ ಇರುವಿಕೆ. ಅದಕ್ಕೋಸ್ಕರ ಆದಷ್ಟು ಬೇಗ ನನ್ನನ್ನು ಅವನೊಂದಿಗೆ ಸೇರಿಸಿ ಅಂತ ಹೇಳಿದಾಗ ಬಹಳ ಸಂತೋಷವಾಯಿತು. ಕೊರವಂಜಿ ಹೇಳಿದ ಮಾತಿಗೆ ಒಂದು ಚೂರು ವಿರುದ್ಧ ಬಾರದೇ ಇರುವಂತೆ ಪದ್ಮಾವತಿ ಹೇಳಿದ್ದನ್ನು ಕೇಳಿ ಸಂತೋಷವಾಯಿತು. ಹೀಗಿರುವಾಗ ಅದೇ ಸಮಯಕ್ಕೆ ಎಲ್ಲ ತರಹದ ಕನ್ನಿಕೆಯರು ನಮ್ಮ ಪದ್ಮಾವತಿ ದೇವಿಯ ಉದ್ದೇಶವಾಗಿ ಏಕಾದಶ ರುದ್ರಾಭಿಷೇಕಕ್ಕೆ ಅಗಸ್ತ್ಯಾಶ್ರಮಕ್ಕೆ ಹೋಗಿದ್ದರು. ಬಕುಳಾದೇವಿ ಅವರೊಂದಿಗೆ ಕೂತಿದ್ಲು. ಯಾಕೆಂದರೆ ಆಕಾಶರಾಜನ ಪಟ್ಟಣದವರು ಅಂತ ಹೇಳಿದ್ದರಿಂದ ಅವರೊಟ್ಟಿಗೆ ಬಂದರೆ ಆಯಿತು ಅಂತ ಅಲ್ಲೇ ಕೂತಿದ್ಲು. ಬೃಹಸ್ಪತ್ಯಾಚಾರ್ಯರ ಆಜ್ಞಾನುಸಾರವಾಗಿ ಪದ್ಮಾವತಿಯ ಮನಸ್ಸಿನ ಕ್ಲೇಶ ಪರಿಹಾರಕ್ಕೋಸ್ಕರ ರುದ್ರಾಭಿಷೇಕವು ಮಾಡಿಸಿಕೊಂಡು ಎಲ್ಲರೂ ಕೂಡ ಮರಳಿ ಬಂದಿದ್ದಾರೆ. ಬಂದಾಗ ಆ ಎಲ್ಲ ಕನ್ನಿಕೆಯರು ಹೇಳ್ತಾ ಇದ್ದಾರೆ, ಅಮ್ಮ, ವೆಂಕಟಾದ್ರಿಯಿಂದಾಗಿ ಒಬ್ಬಳು ಬಂದಿದ್ದಾಳೆ, ಅವಳು ನಿನ್ನ ಹತ್ರ ಮಾತಾಡಬೇಕಾಗಿದೆ. ಪೃಚ್ಛತಾಂ ತಾಂಚ ವೃತ್ತಾಂತಂ ತದಾಗಮನ ಕಾರಣಂ. ಹಾಗಾಗಿ ಅವಳು ಬಂದಿದ್ದಾಳೆ, ಯಾಕೆ ಬಂದಿದ್ದು ಏನು ಅಂತ ನೀವೇ ಕೇಳಿ ಅಂತ ಹೇಳಿದಾಗ ಧರಣಿ ದೇವಿ ಹೇಳ್ತಾ ಇದ್ದಾಳೆ, ಸ್ವಾಗತಂತೆ ಮಹಾಭಾಗೆ ಮಮ ಪುಣ್ಯಸ್ಯ ಕಾರಣಂ. ಅಮ್ಮ, ಸ್ವಾಗತ, ಬಾ ಕೂತ್ಕೋ,
ಯಾವುದೋ ಪುಣ್ಯದ ಒಂದು ಪರಿಪಕ್ವತೆಯಿಂದ ಇವತ್ತು ನಮ್ಮಲ್ಲಿ ನೀನು ಬಂದಿದ್ದೀಯಾ, ಯಾವುದಕ್ಕೋಸ್ಕರ ಬಂದಿದ್ದಿ, ಏನು ನಿನ್ನ ಮನಸ್ಸಿನಲ್ಲಿದೆ ಅಂದಾಗ ಬಕುಳಾದೇವಿ ಹೆಚ್ಚು ಮಾತು ಮುಂದುವರಿಸಲೇ ಇಲ್ಲ, ಸಮಯ ಇಲ್ಲ, ಬೇಗ ಬೇಗ ಹೇಳಬೇಕಿವಾಗ. ಅದಕ್ಕೆ ಬಕುಳಾದೇವಿ ಅದನ್ನೇ ಹೇಳ್ತಾಳೆ, ಕನ್ಯಾಪೇಕ್ಷಾ ಮುಖ್ಯ ಕಾರ್ಯಂ ಪುನಃ ಕಾರ್ಯಶತೇನ ಕಿಂ. ನಾನಾ ತರಹ ಕಾರ್ಯ ತಗೊಂಡು ಏನು ಮಾಡೋಣ, ಮುಖ್ಯವಾಗಿ ಕನ್ಯೆಯನ್ನು ಉದ್ದೇಶಿಸಿಕೊಂಡು ಬಂದಿದ್ದೇನೆ, ಅದಕ್ಕೋಸ್ಕರ ನಾನು ಕನ್ಯಾರ್ಥಿಯಾಗಿ ನಿಮ್ಮ ಮನೆಗೆ ಬಂದಿದ್ದೇನೆ ಅಂತ ಹೇಳಿದಾಗ ಧರಣಿದೇವಿ ಯಾವ ಕುಲ, ಏನು ಆಚಾರ, ಯಾವ ಗೋತ್ರ, ಏನು ಅಂತ ಕೇಳಿದ್ದಾಳೆ. ಬಕುಳಾದೇವಿ ಶ್ರವಣ ನಕ್ಷತ್ರ, ವಶಿಷ್ಠ ಗೋತ್ರ ಮತ್ತು ಅವನ ಆವಾಸ ವೆಂಕಟಗಿರಿಯಲ್ಲಿದೆ. ವಿದ್ಯಾವಾನ್ ಧನವಾನ್ ಬಲಿ ಬಹುಲಾಚಾರ ಸಂಪನ್ನ 25 ವಾರ್ಷಿಕ, ಎಲ್ಲ ತರಹದ ನಿಪುಣನಾಗಿದ್ದಾನೆ, ಒಂದರಲ್ಲಿಯೂ ಕೂಡ ಒಂದು ವಿದ್ಯೆಯೂ ಗೊತ್ತಿಲ್ಲ ಅಂತಿಲ್ಲ ಇವನಿಗೆ. ಉತ್ತಮವಾಗಿರುವಂತಹ 25 ವಾರ್ಷಿಕ, 25 ವರ್ಷ ಅಂದರೆ 25 ತತ್ವಗಳನ್ನು ಪ್ರೇರಿಸುವವ, 25 ತತ್ವಗಳಲ್ಲಿದ್ದು ಬ್ರಹ್ಮಾಂಡವನ್ನು ಬ್ರಹ್ಮದೇವರ ಮೂಲಕ ಸೃಷ್ಟಿ ಮಾಡಿದವನು ಇವನು ಎಂಬುದಾಗಿ ಅರ್ಥ. ಈ ರೀತಿಯಾಗಿದ್ದಾನೆ ಅಂತ ಹೇಳಿದಾಗ ಧರಣಿ ದೇವಿಗೆ ಆಶ್ಚರ್ಯ ಆಯಿತು. ಶಂಕಾಜಾತ ವರಾರೋಹೇ, ನನಗೆ ಒಂದು ಪ್ರಶ್ನೆ ಬರ್ತಾ ಇದೆ ಅಂತಾಳೆ. ರೂಪವಂತ, ಗುಣವಂತ, ಬಲಿ, ಎಲ್ಲ ತರಹದ ಒಂದು ಸಂಪನ್ನನಾಗಿದ್ದಾನೆ ಅಂತ ಹೇಳ್ತಾ ಇದ್ದಿ, ಆದರೂ ಯಾಕೆ ಇಷ್ಟು ದಿನ ಆದರೂ ಮದುವೆ ಆಗಿಲ್ಲ ಅವನಿಗೆ? ಏನಾದರೂ ಲೋಪ ಇದೆಯಾ, ಯಾವುದಾದ್ರೂ ಸಮಸ್ಯೆ ಇದೆಯಾ, ಏನು ಅಂತ ಕೇಳ್ತಾ ಇದ್ದಾಳೆ. ಆಗ ಧರಣಿದೇವಿ ಧೈರ್ಯೇಣ ವಚನಂ ಪ್ರಾಹ, ಯಾರಾದರೂ ಕೇಳಿದಾಗ ಇದ್ದಕ್ಕಿದ್ದಾಗೆ ಏನು ಅಂತ ಕೇಳಿದರೆ ಉತ್ತರ ಕೊಡೋದು ಕಷ್ಟ ಇದೆ. ಧರಣಿದೇವಿ ತಕ್ಷಣ ಧೈರ್ಯ ತುಂಬಿಕೊಂಡು ಹೇಳ್ತಾ ಇದ್ದಾಳೆ, ಏನಿಲ್ಲ, ನ ದೋಷ ಮಿತರಂ ವಿದ್ಧಿ, ಯಾವ ತರಹದ ಲೋಪ ಇಲ್ಲ, ಯಾವ ತರಹದ ದೋಷ ಇಲ್ಲ. ಮದುವೆ ಆಗಿತ್ತು ಒಂದು, ಆದರೆ ಆ ಒಂದು ಮದುವೆ ಆದಾಗ ಮಕ್ಕಳಾಗಿಲ್ಲ, ಅದಕ್ಕೋಸ್ಕರ ಇನ್ನೊಂದು ಮದುವೆಯನ್ನಾಗಬೇಕು ಅಂತಿದ್ದಾನೆ, ಯಾವ ತರಹದ ದೋಷವೂ ಇಲ್ಲ ಅಂತ ಹೇಳಿದಾಗ ಅತ್ಯಂತ ಸಂತೋಷಗೊಂಡಿರುವಂತಹ ಧರಣಿದೇವಿ ಆಕಾಶರಾಜನಲ್ಲಿ ಹೇಳ್ತಾ ಇದ್ದಾಳೆ, ಆಯಿತು, ಹಾಗಾದರೆ ಎಲ್ಲ ಕುಲಗೋತ್ರಗಳನ್ನು ಕೇಳಿಯಾಗಿದೆ, ಇನ್ನು ಕುಲಪುರೋಹಿತರಾಗಿರುವಂತಹ ಬೃಹಸ್ಪತ್ಯಾಚಾರ್ಯರನ್ನು ಬರಲಿಕ್ಕೆ ಹೇಳಿ ಎಂಬುದಾಗಿ ಆಕಾಶರಾಜನಿಗೆ ತಿಳಿಸಿದಾಗ ಆಕಾಶರಾಜ ಮಗನಾಗಿರುವಂತಹ ವಸುದಾನನನ್ನು ಕೊಟ್ಟು ಬೃಹಸ್ಪತ್ಯಾಚಾರ್ಯರಲ್ಲಿ ಪತ್ರಿಕೆಯನ್ನು ಕೊಟ್ಟು ಕಳಿಸ್ತಾ ಇದ್ದಾನೆ. ಆ ಪತ್ರಿಕೆಯನ್ನು ಕೊಡುವಾಗಲೇ ವಸುದಾನ ಹೇಳಿದ್ದಂತೆ, ಮದುವೆಯ ಒಂದು ಕಲ್ಯಾಣದ ಶುಭ ಪತ್ರಿಕೆಯನ್ನು ನಿಮಗೆ ಕೊಡಲಿಕ್ಕೆ ಕೊಟ್ಟಿದ್ದಾರೆ, ಇದರ ಬಗ್ಗೆ ನೀವು ಸಮಾಲೋಚನೆ ಮಾಡಬೇಕು ಅಂತ ಕೊಟ್ಟಾಗ ಬೃಹಸ್ಪತ್ಯಾಚಾರ್ಯರು ಕರದ್ವಯೇನ ತಾಮಾಶು ಗೃಹೀತ್ವಾ ಆನಂದ ನಿರ್ಭರ, ಶ್ರೀನಿವಾಸ ದೇವರಿಗೆ ಸಂಬಂಧಪಟ್ಟ ಪತ್ರಿಕೆ ಅಂತ ಹೇಳಿದಾಗ 2 ಕೈಯಿಂದ ಆದರದಿಂದ ತಗೊಳ್ತಾ ಇದ್ದಾರೆ. ಇದು ಭಗವದ್ಭಕ್ತರ ಲಕ್ಷಣ ಅಂತಾರೆ. ನೋಡಿಯೇ ಹೇಳಿಬಿಡ್ಬೋದು, ಮತ್ತೆ ಅವರಲ್ಲಿ ಎಷ್ಟು ಜ್ಞಾನ ಇದೆ ಎಷ್ಟಿದೆ ಅಂತ ತದನಂತರ ನೋಡಿಯೇ ಇವರು ಭಗವದ್ಭಕ್ತರು ಅಂತ ಹೇಳಲಿಕ್ಕಾಗ್ತದೆ ಅಂತಾರೆ. ಇವೆಲ್ಲ ಲಕ್ಷಣಗಳು. ಅಷ್ಟು ಗೌರವದಿಂದ ಆ ಪತ್ರಿಕೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲಿ ಬರೆದಿತ್ತು, ಶ್ರೀನಿವಾಸನ ವಿವಾಹ, ಶ್ರೀನಿವಾಸನಿಗೆ ಮಗಳಾದ ಪದ್ಮಾವತಿಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ, ದಯಮಾಡಿ ನಿಮ್ಮ ಒಂದು ಸಮ್ಮುಖದಲ್ಲಿ, ನಿಮ್ಮ ಒಂದು ಮುಂದಾಳತ್ವದಲ್ಲಿ ನಡೆಸಬೇಕು ಅಂತಿದ್ದೇವೆ, ಅನುಗ್ರಹ ಮಾಡಿ ಅಂತ ಬರೆದಿತ್ತು. ಗುರುಗಳು ಬೃಹಸ್ಪತ್ಯಾಚಾರ್ಯರು ಹೇಳ್ತಾರೆ, ಸಫಲಂ ವೃಕ್ಷಮಾಶ್ರಿತ್ಯ ಜೀವಂತಿ ಬಹವೋ ಭುವಿ. ಅನೇಕ ತರಹದ ವೃಕ್ಷಗಳನ್ನು, ಎಂತಹ ವೃಕ್ಷ, ಹಣ್ಣಿರುವಂತಹ ವೃಕ್ಷಗಳನ್ನು ಆಶ್ರಯಿಸಿಕೊಂಡು ಎಷ್ಟೋ ಪ್ರಾಣಿಗಳು ಬದುಕ್ತವೆ. ಏಕಪುಣ್ಯಾನಿ ಕುರುತೆ ಫಲಂ ಭುಂಕ್ತೆ ಇತರೇ ಜನಾಹ ಅಂತ. ಒಬ್ಬನು ಪುಣ್ಯ ಮಾಡ್ತಾನೆ, ಒಬ್ಬನು ಬೆಳೆಸಿರ್ತಾನೆ, ಆದರೆ ಆ ವೃಕ್ಷವನ್ನು ಒಬ್ಬನು ಬೆಳೆಸಿದರೂ ಅದರ ಫಲಭೋಕ್ತೃಗಳು ಅನೇಕ ಜನ ಇರ್ತಾರೆ. ಹಾಗಾಗಿ ನಿನ್ನಂತಹ ವೃಕ್ಷವನ್ನು ನಾವು ಆಶ್ರಯಿಸಿಕೊಂಡು ಇರುವಂಥವರು ನಾವೇ ಅವಲಂಬಿಗಳು. ನಮ್ಮಂತಹ ಒಂದು ಭಾಗ್ಯವಂತರು ಯಾರಿದ್ದಾರೆ? ಶ್ರೀನಿವಾಸ ದೇವರ ಕಲ್ಯಾಣ ಮಹೋತ್ಸವವನ್ನು ನೆರವೇರಿಸ್ತಾ ಇದ್ದಿ ಅಂದರೆ ಅತ್ಯಂತ ಭಾಗ್ಯಶಾಲಿಗಳು ಅಂತ ಭಾವಿಸಿ ತಾನು ಹೇಳ್ತಾ ಇದ್ದಾನೆ, ಅಹಂ ಪುರಾ ಗತೋ ರಾಜನ್ ಸಮಾಗಚ್ಛಾಮಿ ಭೂತಲಂ. ತುಂಬ ಸಂತೋಷ, ಆದರೆ ನಾವು ಯಾವಾಗಲೂ ಒಮ್ಮೆ ಮಾತ್ರ ಭೂಲೋಕಕ್ಕೆ ಹೋಗ್ತೇವೆ, ಯಾವಾಗಲೂ ಇರೋಲ್ಲ. ಯಾವಾಗಲೂ ಶ್ರೀನಿವಾಸ ದೇವರು ಸ್ಮರಣೆ ಮಾಡಿದಾಗ ತಲೆಗೆ ಗಾಯ ಆಗಿತ್ತು, ಆವಾಗ ಸ್ವಲ್ಪ ಔಷಧಿ ಉಪಚಾರವನ್ನು ಮಾಡಲಿಕ್ಕೆ ಹೋಗಿದ್ದೆ, ಅಷ್ಟು ನನಗೆ ಅವನ ಬಗ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅಲ್ಲಿಯೇ
ಶುಕಾಶ್ರಿತವಾನ್ ಸದಾ, ಯಾವಾಗಲೂ ಶುಕಮುನಿಗಳಿರ್ತಾರೆ, ಭಗವಂತನನ್ನು ಸದಾ ಧ್ಯಾನ ಮಾಡ್ತಾ ಇರ್ತಾರೆ. ಅಂಥವರು ಭಗವಂತನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಅವನನ್ನು ನೀವು ಕರೆದುಕೊಂಡು ಹೋಗುವುದು ಒಳಿತು ಅಂತ ಅನ್ನಿಸ್ತಾ ಇದ್ದಾರೆ. ನೋಡಿ ಎಂತಹ ಒಂದು ಇಲ್ಲಿ ತತ್ವ ಇದೆ. ಶ್ರೀನಿವಾಸ ಕಲ್ಯಾಣದ ಮಾತುಗಳಲ್ಲೂ ಒಂದೊಂದು ತತ್ವ ಅಡಗಿದೆ. ಏನು ನಾನು ಕುಲಪುರೋಹಿತ, ನನಗೆ ಗೊತ್ತಿಲ್ಲ ಅಂದರೆ ಏನು ಅಂದ್ಕೊಳ್ತಾರೋ ಏನೋ ಯಜಮಾನರು ಅಂತ ಭಾವಿಸ್ತಿಲ್ಲ. ಇವತ್ತಿನ ಕಾಲದಲ್ಲಿ ಆ ಸ್ಥಿತಿ ಇದೆ. ಎಲ್ಲ ಗೊತ್ತು, ನಾವು ಮಾಡಿಬಿಡ್ತೇವೆ ಅಂತಲೇ ಹೊರಡ್ತಾ ಇದ್ದೇವೆ ನಾವೆಲ್ಲ. ಆದರೆ ನನಗೆ ಗೊತ್ತಿಲ್ಲ ಅನ್ನೋದನ್ನು ನಿಸ್ಸಂಕೋಚವಾಗಿ ಹೇಳ್ತಾ ಇದ್ದಾರೆ. ನನಗಷ್ಟು ಗೊತ್ತಿಲ್ಲ, ನನಗಿಂತಲೂ ಕೂಡ ಶುಕುಮನಿಗಳಿಗೆ ಗೊತ್ತು ಅಂತಾರೆ. ಹಾಗಾಗಿ ಅಷ್ಟು ಸಾತ್ವಿಕರು, ನಿಜವಾಗಿರುವಂತಹ ಗುಣಿಗಳು ಇಂತಹ ಬೃಹಸ್ಪತ್ಯಾಚಾರ್ಯರು. ನಿಜವಾಗಲೂ ಹೌದು, ಬೃಹಸ್ಪತ್ಯಾಚಾರ ಕಕ್ಷೆ ಏನು, ನಮ್ಮ ಶುಕಮುನಿಗಳ ಕಕ್ಷೆ 5ನೆಯ ಕಕ್ಷೆ, ಬೃಹಸ್ಪತ್ಯಾಚಾರ್ಯದು 10ನೆಯದ್ದು. ಹಾಗಾಗಿ ನಿಜವಾಗಲೂ ಗೊತ್ತಿಲ್ಲ ಅಂತ ಹೇಳಿದ್ದು ಅತ್ಯಂತ ಯುಕ್ತವೇ. ಆದರೆ ಆ ಮನಸ್ಸು ನಾವೆಲ್ಲ ಅದನ್ನು ಅನುಕರಣೀಯ, ಅದನ್ನು ನಾವು ಕಲಿಬೇಕು ಅದನ್ನು ನೋಡಿ. ಹೀಗೆ ಹೇಳಿದಾಗ ಬಂದು ಆ ಸಂದೇಶವನ್ನು ಮುಟ್ಟಿಸಿದ ಆಕಾಶರಾಜ ತೋಂಡಮಾನನಲ್ಲಿ ಹೇಳ್ತಾ ಇದ್ದಾನೆ, ಶುಕಾಚಾರ್ಯರ ಆಶ್ರಮಕ್ಕೆ ಹೋಗಿ ಈ ಪತ್ರಿಕೆಯನ್ನು ಕೊಡು ಅಂತ ಹೇಳಿದಾಗ ತೋಂಡರಾಜ ಹೋಗಿ ಶ್ರೀನಿವಾಸಾಯ ತಾಂ ಕನ್ಯಾಂ ಪ್ರದಾತುಂ ಕಾಂಕ್ಷತೆ ನೃಪಃ, ನನ್ನ ಅಣ್ಣ ಶ್ರೀನಿವಾಸನಿಗೆ ಮಗಳನ್ನು ಕೊಡಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾನೆ, ತಾವು ಬರಬೇಕು, ತಾವು ಬಂದು ಅನುಗ್ರಹ ಮಾಡಬೇಕು, ಶುಭ ಪತ್ರಿಕೆಯನ್ನು ತಮ್ಮ ಮೂಲಕವೇ ಆಗಬೇಕು ಅಂತ ಚಿಂತೆ ಪಡ್ತಾ ಇದ್ದೇವೆ ಅಂತ ಹೇಳಿದಾಗ ಅತ್ಯಂತ ಸಂತೋಷ ಆಯಿತಂತೆ. ಶುಕಮುನಿಗಳಿಗೆ ಆದ ಸಂತೋಷವನ್ನು ಬರೀತಾರೆ ವ್ಯಾಸರು. ಸಸಂಭ್ರಮಾತ್ ಸಮುತ್ಥಾಯ ವ್ಯಭ್ರಮದ್ಬಿಭ್ರವನ್ನಿವ, ಎದ್ರಂತೆ ಹಾಕಿಕೊಂಡಿರುವಂತಹ ಕೃಷ್ಣಾಂಜನನ್ನು ಹರಿದರು, ಹಾಕಿಕೊಂಡ ತುಳಸಿ ಮಾಲೆ ಕಮಲಾಕ್ಷಿ ಮಾಲೆಯನ್ನು ಹರಿದು ಬಿಸಾಕಿದರು, ಕಮಂಡಲವನ್ನು ಒಡೆದರು, ಇಟ್ಟುಕೊಂಡಿರುವಂತಹ ದಂಡವನ್ನು ಬಿಸಾಡಿದರು, ಜಟೆಯನ್ನು ಬಿಚ್ಚಿದರು. ಬೇರೆ ಯಾವರಾದರೂ ಆಗಿದ್ದರೆ ಆಶ್ರಮ ಬೇರೆ ಕಾಡಿನ ಮಧ್ಯದಲ್ಲಿರ್ತದೆ, ತೋಂಡರಾಜ ಒಬ್ಬನೇ ಹೋಗಿದ್ದಾನೆ, ಬೇರೆಯವರಾಗಿದ್ದರೂ ಓಡೇ ಬಂದು ಬರ್ತಾಯಿದ್ರು, ಆ ರಥದ ಮೇಲೆ ಕೂತೇ ಓಡಿ ಬರ್ತಾಯಿದ್ರು ಏನು. ಆದರೆ ಇದೆಲ್ಲ ಸ್ವಲ್ಪ ನೋಡ್ತಾ ಇದ್ದಾನೆ, ಏನಿದು ಹೀಗೆ ಅಂತ ಆಶ್ಚರ್ಯ ಪಡ್ತಾ ಇದ್ದಾನೆ. ಶುಕಮುನಿಗಳೇ ಹೇಳ್ತಾರೆ, ಸಾಧೂದಿತಂ ವಾಕ್ಯ ಮುದಾರ ವಿಕ್ರಮತ್ವಯ ಹರೇರ್ವೆಂಕಟ ಶೈಲವಾಸಿನಃ ಕನ್ಯಾ ಪ್ರದಾನಂ ಪುರುಷಾರ್ಥ ಸಾಧನಂ ಸಮಸ್ತ ಲೋಕಸ್ಯ ಪವಿತ್ರ ಕಾರಕಂ. ಅಬ್ಬ, ಎಂತಹ ಪುಣ್ಯಶಾಲಿಗಳು ನಾವು, ಉತ್ತಮವಾದ ಮಾತನ್ನು ಹೇಳಿದಿ. ವೆಂಕಟಾಚಲವಾಸಿಯಾಗಿರುವಂತಹ ಭಗವಂತನಿಗೆ ಮಗಳನ್ನು ಕೊಡ್ತಾ ಇದ್ದಿ, ಅದನ್ನು ನೋಡುವ ನಮಗೆಲ್ಲ ಸೌಭಾಗ್ಯ ಬಂತು. ಕನ್ಯಾ ಪ್ರದಾನಂ ಪುರುಷಾರ್ಥ ಸಾಧನಂ, ಅತ್ಯಂತ ಪುರುಷಾರ್ಥ ಹೇತುಭೂತವಾದದ್ದು ಕನ್ಯಾ ಪ್ರದಾನ. ಇದು ಕೊಡುವಂತಹ ಆಕಾಶರಾಜನಿಗೆ ಆಗಲಿ ಆಕಾಶರಾಜನ ಪರಿವಾರಕ್ಕಾಗಲಿ ಮಾತ್ರ ಇದರ ಒಂದು ಫಲ ಅಲ್ಲ, ಸಮಸ್ತ ಲೋಕಸ್ಯ ಪವಿತ್ರ ಕಾರಣಂ. ಇದು ಅಂಡ್ರೇನೇನು, ಪ್ರತಿಯೊಬ್ಬ ವ್ಯಕ್ತಿಗಳೂ ಕೂಡ ಶ್ರೀನಿವಾಸ ಕಲ್ಯಾಣ ಮಾಡಿಸುವ, ಶ್ರೀನಿವಾಸ ಕಲ್ಯಾಣ ಹೇಳಿಸುವ, ಶ್ರೀನಿವಾಸ ಕಲ್ಯಾಣ ಕೇಳುವ, ಈ ಎಲ್ಲ ತರಹದ ಕಾರ್ಯಗಳಲ್ಲಿ ಭಾಗವಹಿಸುವ ಎಲ್ಲ ಜನರ ಒಂದು ಇದು ಪಾವಿತ್ರ್ಯತೆಗೆ ಕಾರಣೀಭೂತವಾದದ್ದು. ಅಷ್ಟು ಪವಿತ್ರವಾಗಿದೆ ಇದು ಅಂತ ಸಮಸ್ತ ಲೋಕಸ್ಯ ಎಲ್ಲ ತರಹದ ಜನರಿಗೂ ಕಥೆ ಕೇಳುವಂತಹ, ಹೇಳುವಂತಹ, ಅದರಲ್ಲಿ ಭಾಗವಹಿಸುವಂತಹ, ಅದಕ್ಕೆ ಅನುಕೂಲ ಮಾಡಿಕೊಡುವಂತಹ ಪ್ರತಿಯೊಬ್ಬರಿಗೂ ಮಂಗಳದಾಯಕವಾಗಿದೆ ಅಂತ ತಿಳಿಸಿ ಉತ್ತಮವಾಗಿರುವಂತಹ ವಸ್ತ್ರವನ್ನು ಹಾಕ್ಕೊಳ್ತಾ ಇದ್ದಾರಂತೆ. ಯಾಕೆಂದರೆ ಎಲ್ಲ ಅಷ್ಟು ಖುಷಿಯಲ್ಲಿ ಇದ್ದಕ್ಕಿದ್ದಾಗೆ ಎಲ್ಲ ಹರ್ಕೊಂಡು ಬಿಟ್ಟಿದ್ದಾರಲ್ಲ, ಹೋಗಲಿಕ್ಕೆ ಅಷ್ಟೇ ಉತ್ತಮವಾಗಿರುವಂತಹ ವಸ್ತ್ರವನ್ನು ಹಾಕ್ಕೊಂಡ್ರಂತೆ. ಅಲ್ಲ, ಋಷಿಗಳು, ವೈರಾಗ್ಯ ಶಿಖಾಮಣಿಗಳು ಅವರೇನು ಹಾಕಿದರು ಅಂದರೆ ಹೊಸದಾಗಿ ಆಗ ತಾನೇ ತಂದಿರುವಂತಹ ದರ್ಬೆ ಇತ್ತಂತೆ, ಒಳ್ಳೆಯ ಹಸಿರಾಗಿರುವಂತಹ ದರ್ಬೆ. ಅದರಿಂದ ಕಿರೀಟವನ್ನು ಮಾಡಿಕೊಂಡು ತಲೆಗೆ ಶಿರೋಭೂಷಣವಾಗಿ ಹಾಕ್ಕೊಂಡ್ರು. ಮತ್ತು ದರ್ಬೆಗಳಿಂದ ಅದಕ್ಕೆ ಅಂಗಿಗಳನ್ನು ಮಾಡಿಕೊಂಡ್ರು, ಅವುಗಳಿಗೆ ಬಟನ್ಸಾಗಿ ಹೂಗಳನ್ನು ಬಟನ್ಸಾಗಿ ಮಾಡಿಕೊಂಡ್ರಂತೆ. ತುಳಸಿ ಕಾಷ್ಟದಿಂದ ಕರ್ಣಾಭರಣಗಳನ್ನು ಮಾಡಿಕೊಂಡ್ರು.
ಕಂಠದಲ್ಲೂ ಧರಿಸಿದರು ಮತ್ತು ಕೃಷ್ಣಾಜಿನದಿಂದ ನಿಲು ಅಂಗಿ ಮಾಡಿಕೊಂಡ್ರಂತೆ. ನೋಡಿ ಹೇಗಿದೆ. ಇವತ್ತು ಮೋದಿ ಕೋಟ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇದು ಈಗ ಅವ್ರು ಹಾಕ್ಕೊಂಡಿದ್ದರಿಂದ ಹಾಗಾಗಿದೆ ಅಷ್ಟೇ. ಇವತ್ತು ಎಂದೋ ಬಂದಿದೆ ಇದು. ಅಂಗಿ ಹಾಕ್ಕೊಂಡು ಅದರ ಮೇಲೆ ಕೃಷ್ಣಾಜಿನದ ಕೋಟ್ ಹೇಗಿದೆ. ಕಪ್ಪಾಗಿರುವಂತಹ ಒಂಥರ ಕಪ್ಪಾಗಿರ್ತದೆ ಒಳ್ಳೆಯ ಅಂಗಿ. ಯಾರಿಗೂ ಸಮಾನವಲ್ಲದ ರೀತಿಯಲ್ಲಿ ಶುಕಮುನಿಗಳು ಭಗವಂತನ ಈ ಕಲ್ಯಾಣ ಮಹೋತ್ಸವಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಅದೊಂದು ವೈಭವ. ಏನೇ ನಡೆದರೂ ಇದೊಂದು ವೈಭವದ ವಾತಾವರಣ ಅಂತ ತಿಳಿದು ತೋಂಡರಾಜನ ರಥದಲ್ಲಿ ಕೂತ್ಕೊಂಡು ಹೋಗಿದ್ದಾರೆ. ರಾಜ ಆಕಾಶ ರಾಜ ಬರುವಿಕೆಯನ್ನೇ ಕಾಯ್ತಾ ಶುಕಮುನಿಗಳ ಆಗಮನವನ್ನು ಮಾಡಿಕೊಂಡು ಪಾದಪ್ರಕ್ಷಾಲನನ್ನು ಮಾಡಿ ಈ ರೀತಿ ಕೊಡಬೇಕು ಅಂತಿದ್ದೇನೆ, ತಮ್ಮ ಒಂದು ಅಭಿಪ್ರಾಯ ಏನು ಅಂತ ಕೇಳಿದಾಗ ಅತ್ಯಂತ ಸಂತೋಷಕೊಳ್ತಾ ಇದ್ದಾರೆ. ಮಾ ಕುರುಷ್ವ ಮಹಾರಾಜ ಸಂದೇಹಂ ದಾನ ಕರ್ಮಣಿ. ರಾಜ, ಇಂತಹ ದಾನವನ್ನು ಮಾಡುವಂತಹ ವಿಷಯದಲ್ಲಿ ಯಾವ ಥರದ ಸಂದೇಹ ಪಡಬೇಡ ಅಂತಾರೆ. ನೀನು ಮಾಡುವಂತಹ ಕಾರ್ಯ ಅತ್ಯುತ್ತಮವಾಗಿರುವಂತಹ ಕಾರ್ಯ. ಯಾಕೆಂದರೆ ಪಿತರಸ್ತು ದಿವಂ ಪ್ರಾಪ್ತ ನಾತ್ರ ಕಾರ್ಯ ವಿಚಾರಣ. ಅವರು ಹೇಳ್ತಾರೆ ಶುಕಮುನಿಗಳು, ನೀನು ಶ್ರೀನಿವಾಸನಿಗೆ ಕನ್ಯಾದಾನವನ್ನು ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದೆಯಲ್ಲ, ಆವಾಗಲೇ ಎಲ್ಲ ತರಹದ ಪಿತೃಗಳು ಕೂಡ ಸದ್ಗತಿ ಹೊಂದಿ ಆಗಿದೆ, ಅವರಿಗೆ ಉತ್ತಮವಾದ ಲೋಕ ಇದೆ ಅಂತಾರೆ. ನೋಡಿ ಹೇಗಿದೆ. ದಾನಗಳಲ್ಲಿ ಸಾಮಾನ್ಯ ದಾನ, ನಾವು ಕೊಡುವಂತಹ ಕಲಶ ದಾನವೋ ರಜತ ದಾನವೋ ಕುಂಬಳಕಾಯಿ ದಾನವೋ ಏನೇ ಒಂದು ದಾನ ಇದ್ದರೂ ಪಾತ್ರನಿಗೆ ಕೊಡಬೇಕು ಅಂತಿದೆ. ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಸಾತ್ವಿಕ ದಾನದ ಬಗ್ಗೆ ಹೇಳುವಾಗ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತಾನೆ. ಒಳ್ಳೆಯ ದೇಶ, ಒಳ್ಳೆಯ ಕಾಲ, ಒಳ್ಳೆಯ ಪಾತ್ರರಿಗೆ ಮಾಡುವಂತಹ ದಾನ ಅದು ಸಾತ್ವಿಕವಾಗಿರುವಂತಹ ದಾನ. ವ್ಯಾಖ್ಯಾನಕಾರರು ತಿಳಿಸ್ತಾರೆ, ದೇಶ ಉತ್ತಮ ಇದ್ದರೆ ಒಳ್ಳೆಯದೇ, ಆದರೆ ದೇಶ ಉತ್ತಮವಾಗಿಲ್ಲ ಪರವಾಗಿಲ್ಲ ಅಂತಾರೆ. ಕಾಲ ಚೆನ್ನಾಗಿದ್ರೂ ತೊಂದರೆ ಇಲ್ಲ, ಅಲ್ಲ ಕಾಲನೂ ಸರಿ ಇಲ್ಲ ಪರವಾಗಿಲ್ಲ. ಪಾತ್ರನು ಉತ್ತಮವಾಗಿದ್ದರೆ ಯಾವುದೇ ದೇಶ ಇರಲಿ ಯಾವುದೇ ಕಾಲ ಇರಲಿ ತೆಗೆದುಕೊಳ್ಳುವಂತಹ ಪಾತ್ರ ಉತ್ತಮನಾಗಿದ್ದರೆ ಸಾಕು. ತಲ್ಲಕ್ಷ ಗುಣಿತಂ ಭವೇತ್ ಅಂತದೆ ಗರುಡ. ಪಾತ್ರನಿಗೆ ಕೊಡುವಂತಹ ದಾನ ಅದು ಲಕ್ಷ ಪಟ್ಟು ಫಲವನ್ನು ಕೊಡಮಾಡವನಿಗೆ ಅನುಗ್ರಹ ಮಾಡ್ತದಂತೆ. ಕೊಡುವಂತಹ ವ್ಯಕ್ತಿಗೆ ಅಷ್ಟು ಪುಣ್ಯ ಬರ್ತದೆ. ಅಲ್ಲಲ್ಲಿ ಶಾಸ್ತ್ರದಲ್ಲಿ ಈ ಮಾತು ಬರ್ತದೆ, ಪಾತ್ರಂ ಸಂಪ್ರಾಪ್ಯತೆ ಯದಾ ತದೇವ ಪುಣ್ಯಕಾಲ ಸ್ಯಾತ್ ಯದೇವ ಜಾಯತೆ ಶ್ರದ್ಧಾ. ಯಾವಾಗ ಶ್ರದ್ಧೆ ಬರ್ತದೆ, ಯಾವಾಗ ನಮ್ಮ ಕೈಯಲ್ಲಿ ಹಣ ಇದೆ, ಯಾವಾಗ ಪಾತ್ರರು ಬಂದಿದ್ದಾರೆ, ಅದೇ ಪುಣ್ಯಕಾಲ. ವಿಚಾರ ಮಾಡಲೇಬಾರದು ಅಂತಾರೆ. ಹಾಗಾಗಿ ಶುಕಮುನಿಗಳು ಹೇಳ್ತಾರೆ, ನೀನು ಮಾಡುವಂತಹ ಈ ದೊಡ್ಡದಾದ ಕನ್ಯಾದಾನ ಇದು, ಅದು ಎಂಥವನಿಗೆ ಮಾಡ್ತಾ ಇದ್ದೀವಿ? ಸತ್ಪಾತ್ರನಿಗೆ ಮಾಡ್ತಾ ಇದ್ದೆ. ಹಾಗಾಗಿ ನಮ್ಮೆಲ್ಲ ಸ್ಥಿತಿ ಇವತ್ತು ಚಿಕ್ಕ ದಾನಗಳನ್ನು ಕೊಡುವಾಗ ಅನೇಕ ತರನಾಗಿ ನೋಡ್ತಾ ಇದ್ದೇವೆ. ಅವರು ಓದ್ಕೊಂಡಿದ್ದಾರಾ, ಶಾಸ್ತ್ರ ಅಧ್ಯಯನ ಮಾಡಿದ್ದಾರಾ, ಒಳ್ಳೆ ತರಹದ ಅನುಷ್ಠಾನಶೀಲರ ಅಂತ ಅವರಿಗೆ ನಾವು ದಾನ ಕೊಡಲಿಕ್ಕೆ ಹುಡುಕಿ ಕೊಡ್ತೇವೆ, ಒಳ್ಳೆಯದೇ. ಆದರೆ ಕನ್ಯಾದಾನಾದಿಗಳನ್ನೆಲ್ಲ ಕೊಡುವಾಗ, ದೊಡ್ಡ ದಾನ ಕೊಡುವಾಗ ವೈದಿಕರಿಗೆ ಅಲ್ಲ, ಶಾಸ್ತ್ರ ಓದ್ದವರು ಅಲ್ಲ, ಒಲ್ಲೆನ ವೈದಿಕ ಗಂಡನ ಅಂತ ಪುರಂದರದಾಸರು ಅಂದೇ ಹೇಳಿದ ಹಾಗೆ ಇವತ್ತಿಗೂ ಅದನ್ನು ಪಾಲಿಸಿಕೊಂಡು ನಾವೆಲ್ಲ ಬರ್ತಾ ಇದ್ದೇವೆ. ಹಾಗಾಗಿ ಯಾವುದೋ ದಾನಗಳನ್ನು ನಾವು ಸತ್ಪಾತ್ರನಿಗೆ ಕೊಡಲಿಕ್ಕೆ ಹುಡುಕಿ ಕೊಡ್ತಾ ಇದ್ದೇವೆ ಅಂದ ಮೇಲೆ ನಮ್ಮ ಮನೆಯಲ್ಲಿರುವಂತಹ ಕನ್ಯಾದಾನವನ್ನು ಶಾಸ್ತ್ರವೇತ್ರಗಳಿಗೆ ಕೊಟ್ಟರೆ ಅದರಿಂದ ಭಗವಂತನು ಪ್ರಸನ್ನನಾಗ್ತಾನೆ, ಅವರ ಕುಲ ಉದ್ಧಾರವಾಗ್ತದೆ. ಯಾವುದೇ ತರಹದ ದುಃಖವನ್ನು ನಮ್ಮ ಮಕ್ಕಳುಗಳು ಅನುಭವಿಸಲಾರರು. ಅದು ಭಗವಂತನೇ ಸಾಕ್ಷಿ ಅದಕ್ಕೆ. ಹಾಗಾಗಿ ಇದರಿಂದ ನಾವು ಈ ಒಂದು ಸಂದರ್ಭದಿಂದ ನಾವೆಲ್ಲ ಇದನ್ನು ತಿಳಿಬೇಕಾಗಿದೆ. ಪಿತರಸ್ತು ದಿವಂ ಪ್ರಾಪ್ತಾಹ, ಎಲ್ಲ ತರಹದ ಪಿತೃಗಳು ನಮ್ಮ ಪೂರ್ವಜರೆಲ್ಲ ಸಂತೋಷವಾಗಿರ್ತಾ ಇದ್ದಾರೆ. ಹಾಗಾಗಿ ಈ ದಾನವನ್ನು ನೀನು ಮಾಡು. ನೀನು ಶ್ರೀನಿವಾಸನಿಗೆ ಜಾಮಾತನಾಗಿ ಅಂದರೆ ಅಳಿಯನಾಗಿ ಇರ್ತಾ ಇದ್ದೀಯ ಅಂದರೆ ನಿನ್ನ ದೊಡ್ಡ ಭಾಗ್ಯ ಎಂಬುದಾಗಿ ತಿಳಿಸಿ, ನಾವೆಲ್ಲರೂ ಕೂಡ ಹಣ್ಣು ಹಂಪಲು ತಿನ್ನುವಂತಹ ತಪಸ್ವಿಗಳು, ಕಾಡಿನಲ್ಲಿರುವವರು, ನಮಗೇ ಭಗವಂತನ ದರ್ಶನ ಇನ್ನೂ ಲಭ್ಯವಾಗಿಲ್ಲ. ಆದರೆ ನಿನಗೆ ಜಾಮಾತೃತ್ವವನ್ನು ಹೊಂದುವಂತಹ ಒಂದು ಯೋಗ್ಯತೆ ಪ್ರಾಪ್ತಿಯಾಗಿದೆ, ನೀನು ಧನ್ಯನಾದಿ.
ನಿನ್ನಂತಹ ಸಂಘ ನಮಗೆ ಜನ್ಮ ಜನ್ಮಕ್ಕೂ ಇರಲಿ. ಯಾಕೆಂದರೆ ನಿನ್ನೊಂದಿಗೆ ನಾವಿದ್ದರೆ ಇಂತಹ ಕಲ್ಯಾಣದಲ್ಲೆಲ್ಲ ಭಾಗವಹಿಸುವಂತಹ ಭಾಗ್ಯ ನಮ್ಮದಾಗ್ತದೆ ಅಂತ ಹೇಳಿ ನಮಸ್ಕಾರವನ್ನು ಮಾಡಿ ಆಕಾಶರಾಜ ಕೂತ್ಕೊಂಡು ಹೇಳ್ತಾನೆ, ಎಲ್ಲ ತರಹದ ಚಿಂತನೆಯನ್ನು ಮಾಡಿರಿ. ಸೂರ್ಯಾದಿ ನವಗ್ರಹಗಳ ಸ್ಥಿತಿ ಹೇಗಿದೆ, ಅವುಗಳ ಗಣಗಳು ಯಾವ ಯಾವ ಸ್ತರದಲ್ಲಿದೆ, ನಕ್ಷತ್ರಗಳು ಹೇಗಿದೆ, ಎಲ್ಲವನ್ನು ವಿಚಾರಿಸಿ ಅಂತ ಹೇಳಿದಾಗ ಅಲ್ಲಿಯೇ ಬಕುಳಾದೇವಿಯರು ಕೂತಿದ್ರು. ಬಕುಳಾದೇವಿ ಬಂದವಳು ಹಾಗೇ ಇದ್ದಾಳಲ್ಲಿ. ಹಾಗಾಗಿ ಶುಕಮುನಿಗಳು ಅವರು ಅಲ್ಲೇ ಕೂತಿದ್ದಾರೆ, ಅಲ್ಲೇ ಕೇಳ್ತಾ ಇದ್ದಾರೆ. ಬಕುಳಾದೇವಿನ ಕೇಳಿದರು, ಏನದು, ಯಾವ ಯಾವ ನಕ್ಷತ್ರ ಏನು ಅಂದಾಗ, ನಕ್ಷತ್ರಂ ಶ್ರವಣಂ ತಸ್ಯ ಗೋತ್ರಂ ವಾಸಿಷ್ಠ ಸಂಜ್ಞಕಂ. ಶ್ರವಣ ನಕ್ಷತ್ರ, ವಸಿಷ್ಠ ಗೋತ್ರ, ಮತ್ಸ್ಯಕೂರ್ಮ, ಕೃಷ್ಣ ಇವುಗಳೇ ಮೊದಲಾಗಿರುವಂಥದ್ದು ಅವನ ಪುರಾತನದ ಹೆಸರುಗಳು ಅಂತ ಹೇಳಿದ್ದಾರೆ. ರಾಜನು ಕೂಡ ಅವಳ ಮಗಳದ್ದು ಪದ್ಮಾವತಿ ದೇವಿಯರದ್ದು ನಕ್ಷತ್ರ ಮೃಗಶಿರ, ಅತ್ರಿಗೋತ್ರ, ಸೀತಾ, ಸತ್ಯ, ರುಕ್ಮಿಣಿ, ನಾನಾ ತರಹದ ರೂಪಗಳು ಅವಳ ಹೆಸರುಗಳು ಅವಳಿಗಿರುವಂಥದ್ದು ಅಂತ ಹೇಳಿದ ಮೇಲೆ ಬೃಹಸ್ಪತ್ಯಾಚಾರ್ಯರು ಬಂದಿದ್ದರಂತೆ. ಬೃಹಸ್ಪತ್ಯಾಚಾರ್ಯರು ಗೊತ್ತಿಲ್ಲ ಅಂತ ಪ್ರಾಮಾಣಿಕವಾಗಿ ಹೇಳಿದ್ದಾರೆ. ಅಂದ ಮಾತ್ರಕ್ಕೆ ಇಂತಹ ಕಾರ್ಯದಲ್ಲಿ ಭಾಗವಹಿಸಲಿಲ್ಲ ಅಂದರೆ ದೊಡ್ಡ ನಷ್ಟ ಅಂತ ತಿಳಿದು ಅವರೂ ಕೂಡ ಬಂದಿದ್ದರು. ಆದರೆ ಶುಕಮುನಿಗಳ ಮೂಲಕ ಪತ್ರಾದಿಗಳನ್ನು ಕೊಡುವಂತೆ ಆಗಲಿ ಅಂತ ಅವರು ಸುಮ್ಮನೆ ಇದ್ದಾರಷ್ಟೇ. ಗುರುಗಳು ಹೇಳ್ತಾ ಇದ್ದಾರೆ, ಹಾಗಾದರೆ ನಾಡಿಯೋಗ ನೋಡಿ, ಸೂತ್ರಕೂಟ, ಯೋನಿಕೂಟ ಎಲ್ಲವನ್ನು ನೋಡಿ ಅಂತಾರೆ. ನಾಡಿಕೂಟ ಅಂತ ಹೇಳಿದರೆ ವಧುವರರ ಈ ನಕ್ಷತ್ರಗಳು ಒಂದೇ ನಾಡಿಯಲ್ಲಿ ಇರಬಾರದು, ಭಿನ್ನ ಭಿನ್ನ ನಾಡಿಯಲ್ಲಿರಬೇಕು. ಒಂದೇ ನಾಡಿಯಲ್ಲಿದ್ದರೂ ಕೂಡ ಅಷ್ಟು ಸಮಂಜಸ ಅಲ್ಲ. ಹಾಗಾಗಿ ಅದನ್ನು ನೋಡಿದರು. ಪದ್ಮಾವತಿಯ ದೇವಿದು ಮೃಗಶಿರ ನಕ್ಷತ್ರ, ಇದು ಮಧ್ಯಮ ನಾಡಿ. ಶ್ರೀನಿವಾಸನದು ಶ್ರವಣ ನಕ್ಷತ್ರ, ಇದು ಅಂತ್ಯನಾಡಿ. ಹಾಗಾಗಿ ಒಂದೇ ನಾಡಿಯಲ್ಲ, ಒಂದು ಮಧ್ಯನಾಡಿ, ಇನ್ನೊಂದು ಅಂತ್ಯನಾಡಿ. ಅದು ಚೆನ್ನಾಗಿದೆ ಅಂತ ತೀರ್ಮಾನ ಮಾಡಿದರು. ಯೋನಿಕೂಟವನ್ನು ನೋಡಿ ಅಂತ ಹೇಳಿದರು. ಅಂದರೆ ಪ್ರಾಣಿ ಒಂದೇ ಪ್ರಾಣಿ ಆಗಿರಬಾರದು, ಅಥವಾ ವೈರತ್ವ ಇರುವಂತಹ ಪ್ರಾಣಿಗಳ ಪರಸ್ಪರ ವದ್ಯಘಾತುಕ ಭಾವ. ಅದನ್ನು ನೋಡಿದರೆ ಇದಕ್ಕಾಗಲ್ಲ, ಅದನ್ನು ನೋಡಿದರೆ ಇದಕ್ಕಾಗಲ್ಲ, ಹಾಗಿರಬಾರದು. ಅದನ್ನು ನೋಡಿದರು. ಇಬ್ಬರದು ಕೂಡ ಪರಸ್ಪರವಾಗಿ ಬೇರೆ ಬೇರೆ ಇತ್ತು. ಯಾಕೆ? ಮೃಗಶಿರ ನಕ್ಷತ್ರದ ಪ್ರಾಣಿ ಹಾವಂತೆ, ಈ ಒಂದು ಶ್ರವಣ ನಕ್ಷತ್ರದ್ದು ಕಪಿ, ಎರಡಕ್ಕೂ ಕೂಡ ವದ್ಯಘಾತುಕ ಭಾವ ಇಲ್ಲ. ಹಾಗಾಗಿ ಇದು ಕೂಡ ಚೆನ್ನಾಗಿದೆ ಅಂತ ತೀರ್ಮಾನ ಆಯಿತು. ಇನ್ನು ರಾಶಿಕೂಟದಲ್ಲಿ ಮೃಗಶಿರ ನಕ್ಷತ್ರಕ್ಕೆ ವೃಷಭ ರಾಶಿ ಬರ್ತದೆ, ಅಂಥದ್ದಕ್ಕೆ ಶುಕ್ರ ಅಧಿಪತಿ, ಶ್ರವಣ ನಕ್ಷತ್ರಕ್ಕೆ ಶನಿ ಅಧಿಪತಿ. ಇವರಲ್ಲೂ ಪರಸ್ಪರ ಮೈತ್ರಿಯೇ ಇದೆ ಹೊರತು ವೈರುಧ್ಯ ಇಲ್ಲ, ಶತ್ರುತ್ವ ಇಲ್ಲ. ಹಾಗಾಗಿ ಇದು ಸರಿ ಇದೆ ಅಂತಾಯಿತು. ಇನ್ನು ವಿವಾಹದ ಯೋಗ ವಾರಗಳು ಯಾವುದು ಅಂತ ಹೇಳಿದಾಗ ಸೋಮ, ಸೌಮ್ಯ, ಗುರು, ಶುಕ್ರಾದಿಗಳೆಲ್ಲವೂ ಕೂಡ ವಾಸರಗಳು ಚೆನ್ನಾಗಿದೆ ಅಂತಾಯಿತು. ಆವಾಗ ವೈಶಾಖ ಮಾಸದ ಶುದ್ಧ ಶುಕ್ಲ ಪಕ್ಷದ ಶುಕ್ರವಾರ ದಶಮಿ ಎಂದು ಇದನ್ನು ತೀರ್ಮಾನ ಮಾಡಬೇಕು ಅಂತ ಎಲ್ಲ ತರಹದ ಚಿಂತನೆಯನ್ನು ಮಾಡಿ ತೀರ್ಮಾನ ಮಾಡಿದರು. ಮತ್ತೆ ಎಲ್ಲರನ್ನು ಕರೆದು ಆಕಾಶರಾಜ ಬಂಧು ಬಾಂಧವರಿಗೆ ತಿಳಿಸ್ತಾ ಇದ್ದಾನೆ. ಈ ಒಂದು ವೆಂಕಟೇಶ ಕಲ್ಯಾಣ ನಾವು ನಮ್ಮ ಮಕ್ಕಳ ವಿವಾಹ ಹೇಗೆ ಮಾಡಬೇಕು ಅಂತ ತಿಳಿಸಿಕೊಡುವ ಪುರಾಣವೂ ಹೌದಿದು. ಏನಾದರೂ ಮಕ್ಕಳ ವಿವಾಹ ಬಂದಾಗ ಒಮ್ಮೆ ಇದನ್ನು ಹತ್ತಿರದಲ್ಲಿದ್ದಾಗ ಕೇಳಿಬಿಡಬೇಕು. ಅದು ವಿಶೇಷವಾಗಿ ಈ ಒಂದು 9ನೇ ಅಧ್ಯಾಯದಿಂದ ಶುರು ಮಾಡಬೇಕು. ಇದನ್ನಿಟ್ಟುಕೊಂಡು ಏನೇನಂತ ಕೇಳಿಬಿಟ್ರೆ ಒಬ್ಬರದ್ದು ಕಂಪ್ಲೇಂಟ್ ಬರೋಲ್ಲ. ಈ ಕಡೆ ಬಂಧು ಬಾಂಧವರು ಖುಷಿ ಆಗ್ತಾರೆ, ಆ ಕಡೆ ವರನೂ ಖುಷಿ, ವಧುವೂ ಖುಷಿ, ಎಲ್ಲ ಥರದ ಪುರೋಹಿತರೂ ಖುಷಿ, ಬಂದಿರುವಂಥವರು ಖುಷಿ ಆಗ್ತಾರೆ. ಯಾಕೆ ಅಂದರೆ ಹೇಳ್ತಾ ಇದ್ದಾನೆ, ಜ್ಞಾತಿ ಬಾಂಧವ ಸಂಬಂಧಿ ಸುಹೃನ್ಮಿತ್ರ ಜನೈರ್ಯುತಃ ಮಂತ್ರಂ ಚಕಾರ ರಾಜೇಂದ್ರ ಕನ್ಯಾದಾನ ನಿಮಿತ್ತಕಂ. ಜ್ಞಾತಿ ಬಾಂಧವರು, ಮಿತ್ರರು, ಬಂಧು ಬಾಂಧವರು ಯಾರ್ಯಾರಿದ್ದಾರೆ ಎಲ್ಲರೊಂದಿಗೂ ಕೂಡ ಸಮಾಲೋಚನೆಯನ್ನು ಮಾಡಿ ಪದ್ಮಾವತಿಂ ಪ್ರದಾಸ್ಯಾಮಿ ಶ್ರೀನಿವಾಸಾಯ ಶಾರ್ಂಗಿಣೆ, ಎಲ್ಲರ ಸಮ್ಮುಖದಲ್ಲಿ ಹೇಳ್ತಾ ಇದ್ದಾನೆ, ಸಭೆ ಮಾಡಿ ಶಾರ್ಂಗಿಯಾಗಿರುವಂತಹ ಶ್ರೀನಿವಾಸನಿಗೆ ನಮ್ಮ ಮಗಳಾಗಿರುವಂತಹ ಪದ್ಮಾವತಿಯನ್ನು ಕೊಡ್ತಾ ಇದ್ದೇನೆ, ನೀವೆಲ್ಲರೂ ಕೂಡ ಇದಕ್ಕೆ ಅನುಮೋದನೆ ನೀಡಬೇಕು ಅಂತ ಕೇಳಿದ. ಇಷ್ಟು ಕೇಳಿದರೆ ಆಯ್ತಲ್ಲ, ಯಾರಾದರೂ ಜಗಳಕ್ಕೆ ಬರ್ತಾರ? ಒಮ್ಮೊಮ್ಮೆ ಇದೇ ದೊಡ್ಡ ಗಲಾಟೆ ಆಗಿಬಿಡ್ತದೆ. ನಮಗೆ ಹೇಳೇ ಇಲ್ಲ, ನಾವ್ಯಾಕೆ ಹೋಗಬೇಕು ಅಂತ ಒಬ್ಬರು ಹೇಳ್ತಾರೆ. ಅಲ್ಲ, ನಮಗೆ ಹೇಳಿದ್ದಾರೆ ಹೌದು, ಎಲ್ಲೋ ಬೀದಿಯಲ್ಲಿ ಸಿಕ್ಕಾಗಿ ಹೇಳಿದವು, ಏನು ಆಮಂತ್ರಣ ಪತ್ರಿಕೆ ಕೊಟ್ಟಿಲ್ಲ, ನಾವು ಅಷ್ಟು ಕನಿಷ್ಠನಾ ಅಂತ ಇನ್ನು ಕೆಲವರು ಎಲ್ಲ ತರಹದ್ದು ಮನೆಗೆ ಬಂದು ಅರಶಿನ ಕುಂಕುಮ ಕೊಟ್ಟು ಅದರ ಮೇಲೆ ಮಂತ್ರಾಕ್ಷತೆ ಎಲ್ಲ ಇಟ್ಟು ಕೊಟ್ಟು ನಮಸ್ಕಾರ ಮಾಡಿರ್ತಾರೆ. ಮೊದಲು ತೀರ್ಥ ಕೊಡಲಿಲ್ಲ ನನಗೆ ಅಂತ ಅಲ್ಲಿ ಗಲಾಟೆ, ಮೊದಲು ಅಕ್ಷತೆ ಇಲ್ಲ. ಇನ್ನು ಕೆಲವು ಮನೆ ಮದುವೆಗಳಲ್ಲಿರ್ತದೆ, ಏನೇ ಹೇಳ್ರಿ, ಎಷ್ಟೇ ಚೆನ್ನಾಗಿ ಮಾಡಿರಲಿ ಈ ಒಂದು ಮಾತು ಹೇಳ್ತಾರಂತ ಕೆಲವೊಂದು ಕಡೆ. ಏನೇ ಹೇಳಿ ಅಕ್ಷತೆ ಬಹಳ ನೀರಾಗಿತ್ತು ರೀ,
ಏನು ಯಾರಾದರೂ ಅಕ್ಷತೆ ಹಾಗೆ ಮಾಡ್ತಾರ ಅಂದ್ಬಿಡ್ತಾರಂತ. ಆಡ್ಕೊಳ್ಳಿಕ್ಕೆ ಜನ ಯಾವ ಯಾವ ತರಹದಲ್ಲಿ ನೋಡ್ತಾರೆ ಎಂಬುದಕ್ಕೆ ಈ ಮಾತುಗಳೆಲ್ಲ ಕೇಳಿದರೆ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಆಕಾಶ ಮಹಾರಾಜ ಎಲ್ಲರನ್ನೂ ಒಮ್ಮೆ ಕರೆದು ಸತ್ಕಾರ ಮಾಡಿ ಅವರ ಸಮ್ಮುಖದಲ್ಲೇ ಹೇಳ್ತಾ ಇದ್ದಾನೆ, ಈ ರೀತಿ ನಾನು ವಾಗ್ದಾನ ಮಾಡಬೇಕು ಅಂತಿದ್ದೇನೆ, ನೀವೆಲ್ಲ ಅನುಮತಿ ಕೊಡಬೇಕು ಅಂದಾಗ ಖುಷಿಯೋ ಖುಷಿ ಎಲ್ಲ ಬಂದವರಿಗೆ. ಆಯ್ತಪ್ಪ ಮಾಡು ಅಂತಲೇ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಬೃಹಸ್ಪತಿಗಳ ಆಚಾರ್ಯರು ಹೇಳಿದರು, ವಿಲಿಖ್ಯ ಪತ್ರಿಕಾಂ ರಾಜನ್. ಆಯಿತು, ಎಲ್ಲ ತರಹದ ಅಪ್ಪಣೆ ತೆಗೆದುಕೊಂಡಾಯಿತು. ಗ್ರಹಕೂಟ ಯೋನಿಕೂಟಾದಿಗಳನ್ನೆಲ್ಲ ನೋಡಿ ಆಯಿತು. ಇನ್ನು ಪತ್ರಿಕೆಯನ್ನು ಬರೀ ಶ್ರೀನಿವಾಸನಿಗೆ ವಾಗ್ದಾನ ಮಾಡು, ಲಗ್ನ ಪತ್ರಿಕೆ ಆಗಲಿ ಅಂತ ಹೇಳಿದಾಗ ರಾಜ, ಗುರುಗಳೇ ಏನು ಬರೀಬೇಕು, ಅಪ್ರಾಕೃತ ಶರೀರಿಯಾಗಿರುವ ಭಗವಂತನಿಗೆ ಏನು ಪತ್ರ ಬರೆಯೋಣ ಅಂತ ಅಂದಾಗ ಗೀಷ್ಪತಿಗಳಾಗಿರುವ ಬೃಹಸ್ಪತ್ಯಾಚಾರ್ಯರು ಅವರು ಹೇಳ್ತಾ ಇದ್ದಾರೆ, ಅಪ್ರಾಕೃತಾಯ ನಿತ್ಯಾಯ ಸಚ್ಚಿದಾನಂದಮೂರ್ತಯೇ ಸ್ವತಂತ್ರಾಯ ದ್ವಿತೀಯಾಯ ಅನಂತ ರೂಪಾಯ ಶಾರ್ಗಿಣೆ ಭಕ್ತಪ್ರಿಯಾಯ ಭಕ್ತೈಕ ವೇದ್ಯೋಪಾದೇಯ ರೂಪಿಣೆ ದೇವಾದಿದೇವ ಪೂಜ್ಯಾಯ ಬ್ರಹ್ಮಪೂಜ್ಯಾಯ ವಿಷ್ಣವೇ ಶ್ರೀನಿವಾಸಾಯ ಕೃಷ್ಣಾಯ ವೆಂಕಟಾಚಲವಾಸಿನೇ ಸಾಂಗೈ ಸರ್ವೈಶ್ಚ ವೇದಾದ್ಯೈ ಆಗಮೈಃ ಸಪುರಾಣಕೈಃ ಅವೇದಿತಾನಂತಗುಣಕರ್ಮಣೆ ಶ್ರೀಧರಾಯತೆ ಆಶೀರ್ವಾದಂ ಕರಿಷ್ಯಾಮಿ ಬಂಧುತ್ವಾತ್ತೇ ಸುರೋತ್ತಮ ತ್ವತ್ಪಾದ ಪದ್ಮ ಸಂವೀಕ್ಷ ಕಾಮ ಆಕಾಶ ನಾಮಕಃ. ಯಾವ ರೀತಿಯಲ್ಲಿ ಪತ್ರ ಬರೆದಿದ್ದಾನೆ, ಅದಕ್ಕೆ ಇದೊಂದು ಕೇಳಿಬಿಡಬೇಕು ಅಂತ ಓದಿದೆ ಅಷ್ಟೇ. ಸಾಮಾನ್ಯವಾದ ನಮ್ಮ ಮಕ್ಕಳ ಸಂಬಂಧಿಕರ ವಿವಾಹಗಳಲ್ಲಿಯೇ ಆಚಾರ್ಯರು ಒಮ್ಮೆ ಜೋರಾಗಿ ಲಗ್ನಪತ್ರಿಕೆಯನ್ನು ಓದುವ ಪರಿಪಾಟಿ ಇದೆ. ಹಾಗಿರುವಾಗ ಶ್ರೀನಿವಾಸ ದೇವರಿಗೆ ಬರೆದ ಪತ್ರವನ್ನು ಓದಿದರೆ ನಮ್ಮ ಜಾತಕ ಪತ್ರ ಎಲ್ಲ ಸುಸ್ಥವಾಗ್ತದೆ. ಒಳ್ಳೆಯ ರೀತಿಯಲ್ಲಿ ಭಗವಂತ ಅದನ್ನು ಮಾಡ್ತಾನೆ. ಅದಕ್ಕೋಸ್ಕರ ಇದನ್ನು ಹೇಳಿದ್ದೇನೆ. ಸ್ವತಂತ್ರಾಯ, ಸ್ವತಂತ್ರನಾದ ಇವನಿಗೆ ದ್ವಿತೀಯನೂ ಇಲ್ಲ ಇನ್ನೊಬ್ಬ ಸರಿಸಮಾನನಾಗಿ, ಅನಂತ ರೂಪಿಯಾಗಿದ್ದಾನೆ. ಶಾರ್ಂಗಿ ಧನ್ವವನ್ನು ಧರಿಸಿದ್ದಾನೆ, ಶಾರ್ಂಗರ ಧನ್ವ. ಭಕ್ತಪ್ರಿಯನಾಗಿದ್ದಾನೆ, ಭಕ್ತರಿಂದಲೂ ಮಾತ್ರ ಹುಡುಕಲ್ಪಡುವನಾಗಿದ್ದಾನೆ. ಅಭಕ್ತರು ಇವನನ್ನು ಹುಡುಕ್ತಾರೆ ಅಂದರೆ ಸರ್ವತಾ ಸಿಗೋದಿಲ್ಲ. ವೇದ್ಯನಾಗಿದ್ದಾನೆ, ಅಂತಹ ವೆಂಕಟಾಚಲ ವಾಸಿಯಾಗಿದ್ದಾನೆ. ಸಾಂಗವಾದ ವೇದಾದಿಗಳಿಂದ ಅವನು ಅಗಮ್ಯನಾಗಿದ್ದಾನೆ. ವೇದವೂ ಇವನನ್ನು ಕೊಂಡಾಡಲಿಕ್ಕಾಗೋದಿಲ್ಲ. ಅನಂತ ಗುಣಕರ್ಮಗಳನ್ನು ಮಾಡ್ತಾ, ಅನಂತ ಗುಣಿಯಾಗಿದ್ದಾನೆ, ಅನಂತ ತರಹದ ಕರ್ಮವನ್ನು ಮಾಡ್ತಾ ಇದ್ದಾನೆ. ಇಂತಹ ಶ್ರೀನಿವಾಸನಿಗೆ ನಾನು ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ ಅಂತಾನೆ. ಯಾಕೆ? ಬಂಧುತ್ವಾತ್ತೇ ಸುರೋತ್ತಮ, ಮುಂದೆ ಒಬ್ಬ ಮಾವನಾಗ್ತೇನೋ ಎಂಬುವಂತಹ ಒಂದು ಗ್ಯಾರಂಟಿಯಿಂದ ಆಶೀರ್ವಾದವನ್ನು ಮಾಡ್ತೇನೆ ಅಂತ. ಶಾಸ್ತ್ರದಲ್ಲಿ ವರ್ತಮಾನ ಇದರಲ್ಲಿ ಏಷ್ಯತ್ತು ಮುಂದೆ ಬರುವಂಥದ್ದನ್ನು ಆಯಿತು ಎಂಬುದಾಗಿ ಹೇಳ್ಬೋದು ಅಂತ ಶಾಸ್ತ್ರ ಇದೆ. ಮುಂದೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಆಗ್ತದೆ, ಅದನ್ನು ಆಯಿತು ಅಂತಲೇ ಹೇಳ್ಬೋದು. ನಿಶ್ಚಿತತ್ವೇನ ಬಣ್ಯತೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ಆ ರೀತಿ ಹೇಳ್ತಾ ಇದ್ದಾರೆ. ಇಲ್ಲಿರುವಂತಹ ಒಂದೊಂದು ವಿಶೇಷಣಗಳಿಗೂ ಕೂಡ 10-15 ನಿಮಿಷಗಳ ಉಪನ್ಯಾಸ ಮಾಡ್ಬೋದು. ಆ ರೀತಿಯಾದ ವಿಶೇಷಗಳನ್ನು ಸೇರಿಸಿ ಬೃಹಸ್ಪತ್ಯಾಚಾರ್ಯರ ಮೂಲಕ ಪತ್ರಿಕೆಯನ್ನು ಬರೆದಿದ್ದಾನೆ. ಬರೆದು ಅದನ್ನು ಕೊನೆಗೆ ಬರಿತಾನೆ. ಚೈತ್ರ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ಬರಿತಾ ಇದ್ದೇನೆ. ಪತ್ರಿಕೆ ನಾನು ಪದ್ಮಾವತಿಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಆದಷ್ಟು ಬೇಗ ನೀನು ಇದನ್ನು ಅಂಗೀಕಾರ ಮಾಡು. ವೈಶಾಖ ಶುಕ್ಲ ದಶಮಿ ಭೃಗುವಾರೇ ಶುಭೇ ದಿನೇ ಬಂಧುಭಿ ಸಹ ಸಂಪ್ರಾಪ್ಯ ಮಾಂ ಉದ್ಧೃತ್ಯ ಗಣೇಶ್ ಸಹ. ಎಲ್ಲರೊಂದಿಗೆ ಬಾ, ಈ ದಿನ ಬಂದು ನಮ್ಮನ್ನು ಉದ್ಧಾರ ಮಾಡು. ಅಧಿಕ ಏನು ಹೇಳಲಿಕ್ಕಿದೆ? ಯಾಕೆಂದರೆ ಎಲ್ಲವೂ ಕೂಡ ಶುಕಮುನಿಗಳು ಹೇಳ್ತಾ ಇದ್ದಾರೆ. ನನ್ನ ಮನಸ್ಸು ಬೃಹಸ್ಪತ್ಯಾಚಾರ್ಯರಿಗೆ ಗೊತ್ತು, ಶುಕಮುನಿಗೆಗಳು ಗೊತ್ತು. ಶುಕೋವೇತ್ತಿ ಗುರುರ್ವೇತ್ತಿ ಹೃದಯಂ ಮಮ ಸರ್ವತಃ. ಹಾಗಾಗಿ ಹೆಚ್ಚೇನು ಹೇಳೋಲ್ಲ, ನೀನು ಬಂದು ನಿನ್ನ ಪಾದಕಮಲಗಳ ದರ್ಶನಾಕಾಂಕ್ಷಿ ನಾನಾಗಿದ್ದೇನೆ. ಎಂತಹ ಮಾತರಿ! ಏನೋ ಇವತ್ತು ರಾಜ ನಾನು ಕೊಡ್ತಾ ಇದ್ದೇನೆ ಅಂತ ಅಹಂ ಇಲ್ಲ. ನಿನ್ನ ದಾಸನಾಗಿ ನಿನ್ನ ಪಾದಗಳನ್ನು ನೋಡುವಂತಹ ತರಾತುರಿಯಲ್ಲಿ ನಾನಿದ್ದೇನೆ. ಆದಷ್ಟು ಬೇಗ ಬಂದು ಅನುಗ್ರಹ ಮಾಡು ಅಂತ ಕಳಿಸಿದ್ದಾನೆ. ಇಂತಹ ಪತ್ರಿಕೆಯನ್ನು ಶುಕಮುನಿಗಳು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಾ ಇರುವಾಗ ಒಂದು ಚೆನ್ನಾಗಿ ಹೇಳ್ತಾರೆ ವ್ಯಾಸರು. ಹೋಗುವಾಗ ಸ್ವಲ್ಪ ಮುಂದೆ ಬರ್ತಾ ಇದ್ದಾನಂತೆ ಆಕಾಶರಾಜ. ಸಾಮಾನ್ಯವಾಗಿ ಯಾರಾದರೂ ದೊಡ್ಡವರು ಬಂದರೆ ಸ್ವಲ್ಪ ದೂರ ಬಂದು ಬಿಡುವಂಥದ್ದು ವಾಡಿಕೆ. ಹಾಗೆ ಶುಕಮುನಿಗಳನ್ನು ಸ್ವಲ್ಪ ದೂರದಲ್ಲಿ ಬಿಟ್ಟನಂತೆ. ಬಿಟ್ಟಾದಮೇಲೆ ಇನ್ನೂ ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಏಕಾಂತದಲ್ಲಿ ಒಂದು ಮಾತು ಹೇಳ್ತಾನಂತೆ. ಅಯುತಂ ಸ್ವರ್ಣಲಕ್ಷಂವ. ಶುಕಮುನಿಗಳೇ, ಒಂದೇ ಒಂದು ಪ್ರಾರ್ಥನೆ. ನಾನು
ಶ್ರೀನಿವಾಸನಿಗೆ 10,000 ಕೊಟ್ಟು ವರದಕ್ಷಿಣೆಯನ್ನು ಅವ್ರಿಗೆ ಕೊಡ್ತೇನೆ ಅಂತ ಹೇಳಿ, ಇಲ್ಲ ಅದು ಸಾಕಾಗೋಲ್ಲ ಕೇವಲ 10,000 ಅಂದರೆ 1,00,000 ಅಂತ ಹೇಳಿ, ಅದೂ ಅಲ್ಪ ಅನಿಸಿದ್ದು ಅಂತಾದರೆ 1,00,00,000 ಅಂತ ಹೇಳಿ, ಅದೂ ಆಗೋಲ್ಲ ಅಂದರೆ 10 ಕೋಟಿ ಅನ್ನಿ, ಅದೂ ಆಗೋಲ್ಲ ಅಂದರೆ ಸರ್ವಸ್ವವನ್ನು ದಾನ ಮಾಡಲಿಕ್ಕೆ ಸಿದ್ಧನಿದ್ದಾನೆ, ನೀನು ಮಾತ್ರ ಪಾಣಿಗ್ರಹಣ ಮಾಡಲೇಬೇಕು ಅಂತ ಇದನ್ನೊಂದು ತಿಳಿಸ್ರಿ ಅಂತ ಹೇಳ್ತಾ ಇದ್ದಾನೆ. ಈಶಾವಾಸ್ಯಮಿದಂ ಸರ್ವಂ, ಭಗವಂತನದ್ದೇ ಎಲ್ಲ ಇರುವಾಗ ಅವನು ಯಾಕೆ ಅಪೇಕ್ಷೆ ಪಡ್ತಾನೆ? ಆದರೆ ಇಂತಹ ಮಾತುಗಳನ್ನು ಮಾತ್ರ ಭಗವಂತ ಅಪೇಕ್ಷೆ ಪಡ್ತಾನೆ. ಅವರ ಮನಸ್ಸಿನಲ್ಲಿ ಯಾವ ಭಾವ ಇದೆ, ಯಾವ ರೀತಿಯಾಗಿ ಕೊಡಲಿಕ್ಕೆ ಬಂದಿದ್ದಾರೆ ಎಂಬುದನ್ನು ನೋಡಲಿಕ್ಕೆ ಶ್ರೀಹರಿ ಇಚ್ಛೆ ಪಡ್ತಾನೆ ಅವನು. ಹಾಗಾಗಿ ಅವರು ಎಷ್ಟು ಕೇಳ್ತಾರೆ ಅಷ್ಟನ್ನು ನಾನು ಕೊಡಲಿಕ್ಕೆ ಸಿದ್ಧನಿದ್ದೇನೆ, ದಯಮಾಡಿ ಈ ಒಂದು ಕಾರ್ಯವನ್ನು ನೀವು ಗಟ್ಟಿ ಮಾಡಿಕೊಂಡು ಬನ್ನಿ ಅಂತ ಪುನಃ ಹೇಳಿ ಕಳಿಸ್ತಾ ಇದ್ದಾನೆ. ಶುಕಮುನಿಗಳು ಅಲ್ಲಿ ಹೋಗಿದ್ದಾರೆ. ಎಂತಹ ಶುಕಮುನಿಗಳು ಅಂತ ವ್ಯಾಸರು ಹೇಳುವಾಗ, ಗುರುರ್ದ್ವಯೇನಾನು ಗತೋ ವಿರಾಗಿ ತದ್ದರ್ಶನಾಹ್ಲಾದ ಗತಾಧ್ವಶೇಷ, ಗುರುದ್ವಯೇನ ಅನುಗತೋ ವಿರಾಗಿ ಅಂತಾರೆ. ಇಲ್ಲಿ ವ್ಯಾಖ್ಯಾನಕಾರರು ಈ ಮಾತಿಗೆ ಚೆನ್ನಾಗಿ ಬಿಡಿಸ್ತಾರೆ. ಗುರುಗಳಾಗಿರುವಂತಹ ಶುಕಮುನಿಗಳು ಎಂಥವರಾಗಿದ್ದಾರೆ? ದ್ವಯೇನ ಅನುಗತಃ ಅಂತ ಮಾಡುವುದಲ್ಲ, ಇಲ್ಲಿ ದ್ವಯೇ ನ ಅನುಗತಃ. ದ್ವಯೇ ಅಂದರೆ 2 ವಿಷಯದಲ್ಲಿ. ಯಾವುದ್ಯಾವುದು? ದೊಡ್ಡವರಿಂದಲೂ ಬಿಡಲಿಕ್ಕೆ ಅಸಾಧ್ಯವಾದ, ಎಂತಹ ಜ್ಞಾನಿಗಳಿಗೂ ಬಿಡಲಿಕ್ಕೆ ಅತೀ ಕಷ್ಟವಾದ ಗೇಹ ಸಂಪತ್ತು, ಮನೆ ಮತ್ತು ಸಂಪತ್ತಿನ ವಿಷಯದಲ್ಲಿ ಇವರು ನಿರ್ಲೇಪರಾಗಿದ್ದಾರೆ. ಯಾವ ತರಹದ ಅದರ ಮೇಲೆ ಮಮಕಾರ ಇಲ್ಲ. ಅದನ್ನು ಹೇಳ್ತಾರೆ, ತಮ್ ಅನುಸೃತ್ಯ ಪ್ರವರ್ತಮಾನವು ನಭವತಿ ದ್ವಯೇ. ಯಾವುದ್ಯಾವುದು? ದೇಹ ಗೇಹಾಭಿಮಾನ ವಿಷಯೇ, ದೇಹಾಭಿಮಾನ ಮತ್ತು ಗೇಹಾಭಿಮಾನದ ವಿಷಯದಲ್ಲಿ ಅವರು ನಿರ್ಲೇಪರಾಗಿದ್ದಾರೆ. ಯಾವ ದೊಡ್ಡ ದೊಡ್ಡ ಜ್ಞಾನಿಯೂ ಮನೆ ಅಂದರೆ ಇಚ್ಛೆ ಪಡ್ತಾ ಇದ್ದಾನೆ, ಅದಕ್ಕಾಗಿ ಹಾತೊರಿತಾ ಇದ್ದಾನೆ, ಅವುಗಳ ವಿಷಯದಲ್ಲಿ ತಟಸ್ಥರಾಗಿದ್ದಾರೆ. ಅಂತಹ ಶುಕಮುನಿಗಳು ವಿರಾಗಿಗಳು ಹೋಗಿದ್ದಾರೆ. ಆದರೆ ಯಾವ ತರಹದ ವೆಂಕಟಾಚಲಕ್ಕೆ ಅಷ್ಟು ನಡ್ಕೊಂಡು ಹೋದರೂ ಯಾವ ತರಹದ ಶ್ರಮ ಆಗಿಲ್ಲ ಅಂತಾರೆ. ತದ್ದರ್ಶನಾಹ್ಲಾದ ಗತಾಧ್ವಶೇಷ, ಅವನನ್ನು ನೋಡುವಂತಹ ಒಂದು ಆನಂದದಲ್ಲಿ, ಅವನು ನೋಡುವಂತಹ ಒಂದು ಸಂಭ್ರಮದಲ್ಲಿ ಯಾವ ತರಹದ ಒಂದು ಕ್ಲೇಶವೂ ಆಗಲಿಲ್ಲ ಅಂತ. ನಿಜವಾಗಲೂ ಶ್ರೀನಿವಾಸ ದೇವರು ಬಹಳ ಪವಾಡ ವ್ಯಕ್ತಿಗಳವರು, ಬಹಳ ಸೆನ್ಸಿಟಿವ್ ಆಗಿರುವಂತಹ ದೇವತೆ ಅಂದರೆ ಶ್ರೀನಿವಾಸ ದೇವರು ಅಂತಾರೆ. ನಾವೇ ಇವತ್ತು ಶ್ರೀನಿವಾಸ ದೇವರಿಗೆ ಬೆಟ್ಟ ಹತ್ತೇವೆ ಸ್ವಾಮಿ, ಈ ರೀತಿ ಕಾರ್ಯ ಆದರೆ ಅಂತ ಸಂಕಲ್ಪ ಮಾಡಿದರೆ ಶ್ರೀನಿವಾಸ ದೇವರು ನಡೆಸ್ತಾರೆ. ನಡೆಸಿ ಬೆಟ್ಟ ಹತ್ತಿದರೆ ಯಾವ ಶ್ರಮವೂ ಆಗಲ್ಲ ರೀ. ಹತ್ತುವಾಗ ಸ್ವಲ್ಪ ಆಯಾಸ ಅನ್ನೋದು ಬಿಟ್ಟರೆ, ಅಲ್ಲಿಂದ ಗಾಳಿ ಗೋಪುರದ ಮುಂದೆ ಏನಾದರೂ ಹೋಗ್ತಾ ಇದ್ದರೆ ಆ ಗಾಳಿಗೆ ನಮ್ಮ ಶ್ರಮ ಎಲ್ಲ ದೂರವಾಗ್ತದೆ. ನಮ್ಮ ಎಲ್ಲಿ ಇಳ್ಕೊಂಡಿದ್ದೇವೋ, ಎಲ್ಲಿ ಹೋಗಿದ್ದೇವೋ ಅಲ್ಲಿ ಇಳ್ಕೊಳ್ಳುವಾಗ ಹತ್ತಿ ಬಂದ್ವಾ ಬಸ್ಸಲ್ಲಿ ಬಂದ್ವಾ ಅಂತಲೇ ಸಮಸ್ಯೆ ಬರುತ್ತದೆ. ಅಷ್ಟು ದೊಡ್ಡದಾಗಿರುವಂತಹ ಸತ್ಯವಾದ ದೇವತೆ ಅಂದರೆ ಶ್ರೀನಿಯಪ್ಪ. ಒಂದು ಕಥೆಯನ್ನು ಯಾವಾಗಲೂ ಅದನ್ನು ಸ್ಮರಣೆ ಮಾಡ್ತಾ ಇರ್ತೇನೆ ನಾನು. ಆ ಕಥೆ ಸ್ಮರಣೆ ಮಾಡ್ತಾ ಶ್ರೀನಿವಾಸನಲ್ಲಿ ಭಕ್ತಿ ಇನ್ನೂ ಜಾಸ್ತಿ ಆಗಲಿ ಅಂತ ಇದನ್ನು ನಾನು ಹೇಳ್ತಾ ಇದ್ದೀನಿ ಇವತ್ತು. ಶ್ರೀನಿವಾಸ ದೇವರು ಎಷ್ಟು ಸೂಕ್ಷ್ಮ ದೇವತೆ, ಎಷ್ಟು ಸೆನ್ಸಿಟಿವ್ ದೇವತೆ ಅಂದರೆ, ಒಬ್ಬ ಹಣ್ಣು ಮುದುಕಿ ಶ್ರೀನಿವಾಸ ದೇವರನ್ನು ಕಾಣಬೇಕು ಅಂತ ಪಾಪ ಬೆಟ್ಟವನ್ನು ಹತ್ಕೊಂಡು ಬರ್ತಾ ಇದ್ದಾಳಂತೆ. ಬರ್ತಾ ಇರಬೇಕಾದ್ರೆ ಶ್ರೀನಿವಾಸ ದೇವರಿಗೆ ನಲ್ಲಲ್ಲಿ ಏನಿದೆ ಹಾಕಲಿಕ್ಕೆ? ಏನೇನೂ ಇಲ್ಲ. ಆದರೂ ಶ್ರೀನಿವಾಸನ ಹತ್ರ ಬಂದಾಗ ಏನೂ ಹಾಕಿದೆಯೇ ಹೋಗಬಾರದು. ಈ ಒಂದು ಮೆತ್ತಗಾಗಿರುವಂತಹ ನೆಗ್ಗಿರುವಂತಹ ಒಂದು ತಾಮ್ರದ ತಂಬಿಗೆ ಇದೆ, ಚೆಂಬು, ಅದು ಸಣ್ಣದು, ಎಷ್ಟು ದಿನ ಆಯಿತೋ ತೊಳಿದೆ. ಅಂತಹ ಒಂದು ನೀರು ಕುಡಿಲಿಕ್ಕೆ ಒಂದು ಚೆಂಬು ಇಟ್ಕೊಂಡಿದ್ಲು ತಂಬಿಗೆ. ಇದನ್ನೇ ಹಾಕಿಬಿಡ್ತೇನೆ, ಯಾಕಂದರೆ ಭಗವಂತ ನನಗಿಷ್ಟು ಕೊಟ್ಟಿದ್ದಾನೆ, ಅವನ ದರ್ಶನ ಎಲ್ಲ ಆದಮೇಲೆ ಇದನ್ನು ಹಾಕ್ತೇನೆ ಅಂತ ಸಂಕಲ್ಪ ಮಾಡಿ ಮುದುಕಿ ಪಾಪ ಬರ್ತಾ ಇದ್ದಾಳೆ. ಬಂದಾಗ ಶ್ರೀನಿವಾಸ ದೇವರ ದರ್ಶನ ಅದ್ಭುತವಾಗಿ ಆಯಿತು. ಅಷ್ಟು ದೂರದಿಂದ ಬಂದಿರುವಂತಹ ಆ ತಾಯಿಗೆ ಯಾವ ಶ್ರಮವೂ ಆಗಿಲ್ಲ. ಶ್ರೀನಿವಾಸ ದೇವರನ್ನು ಕಂಡು ಅತ್ಯಂತ ಸಂತೋಷ ಆಯಿತು. ಇನ್ನೇನು ಶ್ರೀನಿವಾಸ ದರ್ಶನ ಮಾಡಿ ಬರ್ತಾ ಇದ್ದಾಳೆ. ಬರುವಾಗ ಥಟ್ಟ ನೆನಪಾಯಿತು,
ಅಲ್ಲ ಶ್ರೀನಿವಾಸನಿಗೆ ಈ ತಂಬಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ, ಹಾಕೋಣ ಅಂತ ಹೋದ್ಲಂತೆ. ಹೋಗುವಾಗ ಶ್ರೀನಿವಾಸನ ಹುಂಡಿಗೆ ಬೇಕಾದಷ್ಟು ರತ್ನ ವಜ್ರ ಅಂತಹ ಎಲ್ಲ ತರಹದ ಅಮೂಲ್ಯವಾದ ವಸ್ತುಗಳನ್ನು ಜನರು ಹಾಕ್ತಾ ಇದ್ದಾರೆ. ಇದನ್ನು ಹಾಕುವುದನ್ನು ನೋಡಿದ ಆ ಮುದುಕಿಗೆ ಸಂಕೋಚ ಆಯಿತು. ಛ, ಇಂತಹ ಸೀನಪ್ಪನಿಗೆ ನಾನು ಈ ತರಹದ ಒಂದು ತಾಮ್ರದ ತಂಬಿಗೆ ಹಾಕುವುದೇನು, ಇದು ತುಂಬ ಸಂಕೋಚ ಆಗಿ ಅದನ್ನು ಹಾಕ್ಲಿಕ್ಕೆ ಮನಸ್ಸಾಗಲಿಲ್ಲ ಅವಳಿಗೆ. ಹಾಗಾಗಿ ಅದನ್ನು ಹಾಕ್ಲಿಕ್ಕೆ ಮನಸ್ಸಾಗಲಿಲ್ಲ, ಬೇಡ ಅಂತ ಪಾಪ ಅದೇ ಒಂದು ಚೀಲದಲ್ಲಿ ಇಟ್ಕೊಂಡ್ಲು ಹೋದ್ಲು. ಮಾರನೇ ದಿನ ಬ್ರಹ್ಮರಥೋತ್ಸವದ ಕಾಲದಲ್ಲಿ ಎಲ್ಲರೂ ದರ್ಶನ ಮಾಡುವಾಗ ಈ ಮುದುಕಿಯು ಕೂಡ ಒಂದು ಕಡೆ ದರ್ಶನ ಮಾಡಲಿಕ್ಕೆ ಬಂತಂತೆ. ಭಗವಂತನ ರಥದಲ್ಲಿ ಭಗವಂತನ ರೂಪವನ್ನು ನೋಡ್ತಾ ತಾದಾತ್ಮ್ಯದಿಂದ ಏಕೋಭಾವದಿಂದ ಅದನ್ನು ನೋಡ್ತಾ ಇದ್ದಾಳೆ. ಎಲ್ಲಿಂದಲೋ ಬಂತಂತೆ ಒಂದು ಕಪಿ, ಎಲ್ಲೋ ಇರುವಂತಹ ಒಂದು ಕೋತಿ ಬಂತು, ಅವಳಲ್ಲಿರುವಂತಹ ತಂಬಿಗೆ ತಗೊಳ್ತು, ಏನು ಇದ್ದಕ್ಕಿದ್ದಾಗೆ ಚಂಗಂತ ಹಾರಿ ಶ್ರೀನಿವಾಸ ದೇವರ ಬ್ರಹ್ಮರಥ ಏನಿತ್ತು ಅದರ ಮೇಲೆ ಕಲಶದ ಮೇಲೆ ಬೌರ್ಲು ಹಾಕ್ಬಿಡ್ತು, ರಥದ ಮೇಲೆ. ಆಗ ಮುದುಕಿ ಅಂದ್ಕೊಳ್ತಾಳೆ, ಸ್ವಾಮಿ ನಿನ್ನ ಈ ಅದ್ಭುತವಾಗಿರುವಂತಹ ಚರ್ಯ ಎಂಥದ್ದು, ನೀನಿದ್ದಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡನಾಗಿರುವಂಥವನು ನೀನು, ಅಂತಹ ನೀನು ಇಂತಹ ಬೆಲೆ ಇಲ್ಲದೆ ಇರುವ ಇಷ್ಟು ಹೇಯವಾಗಿರುವಂತಹ ಈ ಪದಾರ್ಥವನ್ನು ಬಿಡದೆ ನೀನು ಸ್ವೀಕಾರ ಮಾಡ್ತಾ ಇದೆಯಲ್ಲ, ಹಾಗಾಗಿ ನಿನಗೆ ವಸ್ತು ಪ್ರಧಾನ ಅಲ್ಲ, ಆ ವಸ್ತುವನ್ನು ಹಾಕುವಂತಹ ಭಾವ ಪ್ರಧಾನ. ಹಾಗಾಗಿ ನನ್ನಿಂದ ಈ ಒಂದು ರೀತಿಯ ಸೇವೆಯನ್ನು ಸ್ವೀಕಾರ ಮಾಡಿದೆ ಸ್ವಾಮಿ, ನಿನ್ನ ಈ ಒಂದು ಅನುಗ್ರಹಕ್ಕೆ ನಾನು ಏನು ಮಾಡಲಾರೆ ಅಂತ ಆನಂದಾಶ್ರವನ್ನು ಸುರಿಸಿದ್ದಾಳೆ. ನಿಜವಾಗಲೂ ಶ್ರೀನಿವಾಸ ದೇವರು ಪರಮ ಮಂಗಲಕರನಾಗಿರುವಂತಹ ದೇವತೆ. ಅಂತಹ ಭಗವಂತ ಅಲ್ಲಿ ಮಾರ್ಗಾಯಾಸವೇ ಶುಕಮುನಿಗಳಿಗೆ ಆಗಲಿಲ್ಲ. ಮಾರ್ಗಾಯಾಸ ಆಗದೇ ಇರುವಾಗ ಭಗವಂತನನ್ನು ಕಂಡು ಶ್ರೀನಿವಾಸ ದೇವರು ತಕ್ಷಣ ಕೇಳ್ತಾರೆ ಶುಕಮುನಿಗಳನ್ನು, ಕಾರ್ಯಂ ಮದೀಯಂ ವಿಪ್ರೇಂದ್ರ ಪಕ್ವಂಬ ಅಪಕ್ವಮೇವ. ಶುಕಮುನಿಗಳೇ, ನನ್ನ ಕಾರ್ಯ ಪಕ್ವವಾಯಿತೋ ಅಥವಾ ಅಪಕ್ವವಾಯಿತೋ ಅಂತ ಕೇಳ್ತಾರೆ. ಶುಕಮುನಿಗಳು ಹೇಳ್ತಾರೆ, ಸ್ವಾಮಿ ನಿನ್ನ ಕಾರ್ಯ ಅಪಕ್ವವಾಗುತ್ತೆ ಅಂತ ಹೇಳುವಾಗೇ ಇಲ್ಲ, ಎಂದೆಂದೂ ನಿನ್ನ ಕಾರ್ಯ ಪಕ್ವವೇ. ನಿನ್ನನ್ನು ನೆನೆಸಿದವರ ಪುಣ್ಯದ ಪಕ್ವತೆಯನ್ನು ಕೊಟ್ಟು ಅನುಗ್ರಹ ಮಾಡುವ ನೀನು, ಹಾಗಿರುವಾಗ ನಿನ್ನ ಕಾರ್ಯ ಆಗೋಲ್ಲ ಅಂತ ಹೇಗೆ ಸಾಧ್ಯ, ಅತ್ಯಂತ ಪಕ್ವವಾಗಿದೆ ಸ್ವಾಮಿ ಅಂತ ಹೇಳಿ ಶುಕಮುನಿಗಳು ಹೇಳ್ತಾ ಇದ್ದಾರೆ. ಭಗವಂತ ಒಂದು ಮಾತು ಹೇಳ್ತಾನೆ, ಅದ್ಭುತವಾದ ಮಾತು. ತೇಯಾಂತಿ ಮದ್ಭಾವ ಕಿಮತ್ರ ವಾಚ್ಯಂ ಜಗತ್ಕುಟುಂಬಸ್ಯ ವಿವಾಹ ಕಾಮಾಹ. ಶುಕ, ಲೋಕದಲ್ಲಿ ತನ್ಮದೆಯಾಗಿರುವಂತಹ ಒಂದು ಚಿಕ್ಕ ಪರಿವಾರ ಹೊಂದಲಿಕ್ಕೋಸ್ಕರ ಮದುವೆ ಆಗ್ತಾರೆ ಜನರು. ಆವಾಗಲೇ ವದಂತಿ ಲೋಕ ಅನೃತಾನ್ ಸಹಸ್ರಾನ್, ನೂರಾರು ಸುಳ್ಳುಗಳನ್ನು ಹೇಳಿ ಆದರೂ ಚಿಂತೆ ಇಲ್ಲ, ಒಬ್ಬನಿಗೆ ಮದುವೆ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಅವನಿಗಿರುವಂಥದ್ದು ಒಂದು ಚಿಕ್ಕ ಪರಿವಾರ. ಅಂತಹ ಚಿಕ್ಕ ಪರಿವಾರ ಹೊಂದಿರುವಂತಹ ವ್ಯಕ್ತಿಯ ಮದುವೆಯನ್ನೇ ಅನೇಕ ಸುಳ್ಳು ಹೇಳಿ ಮಾಡಬೇಕು ಅಂತ ಹೇಳಿರುವಾಗ, ನಾನು ವಿಶ್ವ ಕುಟುಂಬಿ, ನನ್ನದು ಒಂದು ಪರಿವಾರ ಅಲ್ಲ, ಇಡೀ ಬ್ರಹ್ಮಾಂಡವೇ ನನ್ನ ಪರಿವಾರ. ಹಾಗಿರುವಾಗ ನನ್ನ ಕಾರ್ಯವನ್ನು ಇಷ್ಟು ಲೀಲಾ ಸಲೀಸಾಗಿ ನೀನು ಮಾಡ್ತಾ ಇದ್ದೀಯಾ, ನಿನಗೆ ನಾನು ಏನು ಕೊಡಲಿ, ನೀನು ಮಾಡಿರುವಂತಹ ಉಪಕಾರಕ್ಕೆ ನನ್ನಲ್ಲಿ ಏನಿದೆ ಕೊಡಲಿಕ್ಕೆ, ಆದರೂ ಒಂದು ಕೊಡ್ತೇನೆ. ತ್ವದೀಯ ಪುಣ್ಯಸ್ಯ ನಪಾರಮಸ್ತಿ ಮದೀಯ ಸಂಗಸ್ತವ ಪುಣ್ಯ ಸಂಭವ ಮದಂಗ ಸಂಗಾತ್ನ ಗರಿಷ್ಠಮಸ್ತಿ ಮದಂಗ ಸಂಗಸ್ಯ ಮದಂಗಮೇವ. ಶುಕ, ನೀನು ಮಾಡಿದ ಇಂತಹ ದೊಡ್ಡ ಕಾರ್ಯಕ್ಕೆ ನನ್ನಲ್ಲಿ ಕೊಡಲಿಕ್ಕೆ ಏನೂ ಇಲ್ಲ, ಆದರೆ ನನ್ನಲ್ಲಿ ಒಂದಿದೆ, ನನ್ನ ಅಂಗಸಂಗ. ನನ್ನ ಅಂಗಸಂಗಕ್ಕೆ ಸದೃಶವಾಗಿರುವಂಥದ್ದು ಇನ್ನೊಂದು ಯಾವುದೂ ಇಲ್ಲ. ಇನ್ನೊಂದು ಇದೆ ಅಂದರೆ ಅದು ನನ್ನ ಅಂಗಸಂಗವೇ.
ನನ್ನ ಅಂಗಕ್ಕೆ ಸದೃಶವಾದದ್ದು ಇನ್ನೊಂದು ನನ್ನ ಅಂಗಸಂಗವೇ ಹೊರತು ನನ್ನ ಅಂಗಸಂಗಕ್ಕೆ ಮಿಗಿಲಾಗಿರುವಂತಹ ಸೌಖ್ಯ ಬೇರೊಂದಿಲ್ಲ. ಹಾಗಾಗಿ ಅದನ್ನೇ ನನಗೆ ಕೊಡ್ತೇನೆ, ಹಿಂದೆ ಹನುಮಾದಿಗಳಿಗೆ ಇದನ್ನು ಕೊಟ್ಟಿದ್ದೇನೆ ಅಂತ ಹೇಳಿ ಭಗವಂತ ಆನಂದದಿಂದ ಅವನನ್ನು ಆಲಿಂಗನ ಮಾಡಿಕೊಂಡಿದ್ದಾನೆ. ಇಷ್ಟು ಸಾಕರಿ. ಬೇರೆ ನಶ್ವರವಾಗಿರುವಂತಹ ಐಶ್ವರ್ಯ ಧನಕನಕಾಳಿಗಳಿಗಳು ಕೊಡುವುದಕ್ಕಿಂತಲೂ ಶಾಶ್ವತವಾಗಿರುವಂತಹ ಭಗವಂತನ ಇಂತಹ ಅನುಗ್ರಹ, ಅವನ ಕೃಪಾ ಕಟಾಕ್ಷ ನಮಗಿದ್ದರೆ ಯಾವ ತರಹದ ಕಷ್ಟಗಳು ನಾವು ಕೂಡ ನಮ್ಮನ್ನು ಬಾಧಿಸೋದಿಲ್ಲ. ಹಾಗಾಗಿ ಇದನ್ನು ಭಗವಂತ ಕೊಟ್ಟಿದ್ದಾನೆ. ಹೀಗೆ ಕೊಡುವಾಗ ಭಗವಂತ ಎಷ್ಟು ವಿಡಂಬನೆ ಮಾಡ್ತಾನೆ, ಏನು ಕತೆ. ತಕ್ಷಣ ಕೇಳಿದ್ನಂತೆ, ಶುಕಮುನಿಗಳೇ ನೀವಿಂತಲ್ಲೇನೋ ಇಟ್ಕೊಂಡಿದ್ದೀರಿ, ಏನೋ ಹೊಳಿತಾ ಇದೆಯಲ್ಲ, ಏನೋ ಅದು ಅಂತ ಕೇಳಿದ್ದಂತೆ. ಶುಕಮುನಿಗಳು ಅಯ್ಯೋ ಹೌದು, ನಾನು ಯಾವುದು ಅದಕ್ಕೆ ಬಂದಿದ್ದೀನಿ, ಅದನ್ನೇ ಮರಿತಾ ಇದ್ದೀನಿ ಸ್ವಾಮಿ ಅಂತ ಹೇಳಿ ರಾಜನಾಗಿರುವಂತಹ ಆಕಾಶ ರಾಜ ಲಗ್ನ ಪತ್ರಿಕೆಯನ್ನು ಕೊಟ್ಟಿದ್ದಾನೆ, ಅದನ್ನು ಸ್ವೀಕಾರ ಮಾಡು ಅಂತಾನೆ. ಭಗವಂತನಿಗೆ ಗೊತ್ತಿಲ್ವಾ ತನ್ನ ಕಾರ್ಯ ಅದು ಪಕ್ವವೋ ಅಪಕ್ವವೋ ಅಂತ ಭಗವಂತ ಕೇಳಿದ್ದಾನೆ. ಯಾಕೆ ಬಂದಿದ್ದಾನೆ ಅಂತ ಗೊತ್ತು, ಆದರೂ ಅವನ ಬಾಯಿಂದ ಬರಲಿ ಅಂತ ಏನೋ ಹೊಳೆಯೋದಿದೆಯಲ್ಲ ಅಂತ ಸುವರ್ಣದ ಒಂದು ಪತ್ರದಲ್ಲಿ ಬೃಹಸ್ಪತ್ಯಾಚಾರದ ಬರೆಸಿಕೊಂಡು ಬಂದಿರುವಂತಹ ಒಂದು ಪತ್ರಿಕೆ. ಅಂತಹ ಪತ್ರಿಕೆಯನ್ನು ಶ್ರೀನಿವಾಸ ದೇವರು ರಾಜ ಮಹಾರಾಜ ಕೊಟ್ಟಿದ್ದಾನೆ ಅಂತ ಹೇಳಿ ಶುಕಾಮುನಿಗಳು ಶ್ರೀನಿವಾಸನಿಗೆ ಕೊಟ್ಟಾಗ ಶ್ರೀನಿವಾಸ ದೇವರು ಕೇಳ್ತಾರೆ, ಎಲ್ಲ ಆಕಾಶ ರಾಜ, ತೋಂಡ ಮಹಾರಾಜ, ಎಲ್ಲರೂ ಧರಣಿದೇವಿ ಎಲ್ಲರೂ ಕ್ಷೇಮನ ಅಂತ ಕೇಳಿದಾಗ ಎಲ್ಲರೂ ನಿನ್ನ ಅನುಗ್ರಹದಿಂದ ಕ್ಷೇಮರಾಗಿದ್ದಾರೆ ಅಂತ ಹೇಳಿ ಆ ಪತ್ರಿಕೆಯನ್ನು ಓದಿ ಸಂತೋಷಗೊಂಡಿರುವಂತಹ ಭಗವಂತ ತಾನೂ ಒಂದು ಪತ್ರಿಕೆಯನ್ನು ಬರಿತಾ ಇದ್ದಾನೆ. ರಾಜಾಧಿರಾಜ ಪೂಜ್ಯಾಯ ಸುಧರ್ಮ ತನಯಾಯ ಚ ನಮೋ ನಮೋತಿ ಭಕ್ತೈವ ಕೃತ್ವೇಯಂ ಲಗ್ನ ಪತ್ರಿಕಾಧುನಾ ಲಿಖ್ಯತೆ ಶ್ರೀನಿವಾಸೇನ ಶುಭ ವಿಜ್ಞಪ್ತಿ ಗರ್ಭಿಣಿ ಶ್ರೀಮದ್ ರಾಜಾದಿರಾಜೇಂದ್ರ ಕಿರೀಟಾಗೃಷ್ಟಪಾದುಕಾ ಅಸ್ಮದ್ಬಂಧುವರೇಣ್ಯಾಡ್ಯ ಗುಣಪೂರ್ಣ ಸಮೃದ್ಧಿಮಾನ್ ಸುಧರ್ಮತನಯಾಕಾಶ ನಾಮಾಶಾಸು ಸುಕೀರ್ತಿಮಾನ್ ನಮೋ ನಮೋಸ್ತು ತೇ ರಾಜನ್ ಶ್ರೀನಿವಾಸಸ್ಯ ಶಾರ್ಗಿಣಃ ಶ್ರೀನಿವಾಸೇನ ಬಾಲೇನ ವಿಜ್ಞಪ್ತಿ ಕ್ರಿಯತೆ ತ್ವಿಯಂ ಭವದ್ಭಿಃ ಲಿಖಿತಂ ದೃಷ್ಟ್ವಾ ಸಂತೋಷೋ ಹ್ಯಭವನ್ಮಮ ವೈಶಾಖ ಶುಕ್ಲದಶಮಿ ಭೃಗುವಾರೇ ಮಹೋತ್ಸವೇ ಅಂಗೀಕರೋಮಿ ರಾಜೇಂದ್ರ ಕನ್ಯಾಂ ತವ ವಿಶಾಂಪತೆ. ರಾಜಾದಿರಾಜ ಶ್ರೀಮದ್ ರಾಜಾದಿರಾಜೇಂದ್ರ ಕಿರೀಟಾಗೃಷ್ಟಪಾದುಕ, ಅನೇಕ ತರಹದ ಸಮರ್ಥರಾದ ರಾಜಾದಿರಾಜರುಗಳೇ ಬಂದು ಅವರ ಕಿರೀಟದಿಂದ ನಿನ್ನ ಪಾದಕ್ಕೆ ಘಟಿಸ್ಕೊಳ್ತಾರೆ. ಅಷ್ಟು ವಿನೀತರಾಗಿ ಅಷ್ಟು ಪರಾಕ್ರಮಿಯಾಗಿರುವಂತಹ ನಿನಗೆ ನಿನ್ನ ಈ ಪತ್ರವನ್ನು ಓದಿ ನಮಗೆ ಸಂತೋಷ ಆಗಿದೆ. ಸುಧರ್ಮತನೆಯಾಗಿರುವಂತಹ ನೀನು ಸುಕೀರ್ತಿಮಾನಾಗಿದ್ದಿ. ನೀನು ಹೇಳಿದಂತೆ ನಮ್ಮ ಈ ಒಂದು ವೈಶಾಖ ಶುಕ್ಲ ದಶಮಿಯಂದು ನಾನು ನಿನ್ನ ಮಗಳನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾನೆ. ಯಥಾ ಪುರಾ ಸಾಗರೋ ಮೇ ಕನ್ಯಾ ದಾನಂ ಸುಕೀರ್ತಿಮಾನ್ ತಥಾ ದತ್ವಾ ತುಮೇ ಕನ್ಯಾ ಭವತ್ವಂ ಬಹುಕೀರ್ತಿಮಾನ್. ಹೇಗೆ ಹಿಂದೆ ಸಾಗರನು ತನ್ನ ಮಗಳಾಗಿರುವಂತಹ ಲಕ್ಷ್ಮೀದೇವಿಯನ್ನು ಕೊಟ್ಟು ಸುಕೀರ್ತಿಮಾನ್ ಒಳ್ಳೆಯ ಕೀರ್ತಿಶಾಲಿ ಆಗಿದ್ದಾನೋ, ಹಾಗೆ ನೀನು ನಿನ್ನ ಮಗಳನ್ನು ಕೊಟ್ಟು ಒಳ್ಳೆಯ ಕೀರ್ತಿವಂತನಾಗ್ತೀಯಾ ಅಂತ. ಇಲ್ಲಿ ಸ್ವಾಮಿ ತನಗೆ ಕೊಡುವುದರಿಂದ ನಿಮಗೆ ಕೀರ್ತಿ, ನನಗೆ ಕೊಡುವುದರಿಂದ ನಿಮಗೆ ಕೀರ್ತಿಯೇ ಹೊರತು ನನಗೇನೋ ಅತಿಶಯ ಬಂತು ಅಂತ ಭಾವಿಸಬೇಡಿ ಎಂಬುದನ್ನು ಕೆಲವೊಮ್ಮೆ ತಿಳಿಸ್ತಾನೆ. ಬೇರೆಲ್ಲ ವಿಡಂಬನೆ ಮಾಡ್ತಾನೆ, ಕೆಲವೊಮ್ಮೆ ಮಾತ್ರ ಸತ್ಯ ಹೇಳಿಬಿಡ್ತಾನೆ ಭಗವಂತ. ಆ ಮಾತುಗಳ ಪ್ರಯೋಗದಿಂದ ಅದನ್ನು ಗಮನಿಸಬೇಕಷ್ಟೇ ನಾವು. ಭಗೀರಥೋ ಮಹಾರಾಜೋ ಗಂಗಾ ಮಾದಾಯ ತಾನ್ಪುರ. ಹಿಂದೆ ಈ ದೃಷ್ಟಾಂತವನ್ನು ಭಗವಂತ ಹೇಗೆ ಹೇಳ್ತಾನೆ ನೋಡಿ. ಭಗೀರಥನು ತನ್ನ ಪ್ರಯತ್ನದಿಂದ ಗಂಗೆಯನ್ನು ತಂದ, ಅದರಿಂದ ಎಷ್ಟು ಕೀರ್ತಿಶಾಲಿಯಾದ, ಹಾಗೆ ನೀನು ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಅಂದರೆ, ಭಗೀರಥನು ತಂದಿರುವಂತಹ ಗಂಗೆ ಭಗೀರಥನಿಗೆ ಮಾತ್ರ ಉಪಯೋಗವಾಯಿತೇನೋ? ಇಲ್ಲ, ಇಂದಿಗೂ ಗಂಗೆಯನ್ನು ನೋಡುವ, ಗಂಗೆಯಲ್ಲಿ ಸ್ನಾನ ಮಾಡುವ, ಗಂಗೆಯ ಪಾನ ಮಾಡುವ, ಗಂಗೆಯ ಬಗ್ಗೆ ಕೇಳುವ, ಗಂಗಾ 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 ಅಂತ ಸ್ನಾನ ಮಾಡುವಂತಹ ವ್ಯಕ್ತಿಗಳಿಗೆ ಸಕಲ ವಿಧವಾದ ಪುಣ್ಯವನ್ನು ಕೊಡ್ತಾ ಇದ್ದಾಳೆ ಗಂಗಾದೇವಿ. ಹಾಗಾದರೆ ಗಂಗಾ ಅವತರಣದಿಂದ ಕೇವಲ ಭಗೀರಥನಿಗೆ ಮಾತ್ರ ಉಪಯೋಗ ಆಗದೇ ಇರುವಂತೆ, ನೀನು ಮಾಡಿದ ಈ ವಿವಾಹದಿಂದ ನಿನಗೆ ಮಾತ್ರ ಇದರ ಪ್ರಯೋಜನವಲ್ಲ,
ಇಂತಿಂತಹ ಪರ್ವಕಾಲಗಳಲ್ಲಿ ಕೇಳುವ ಸಕಲ ವಿಧವಾದ ಭಕ್ತಜನರಿಗೂ ಹೇಳುವಂತಹ ಸಕಲ ವಿಧವಾದ ಜನರಿಗೂ ಕೂಡ ಇದರಿಂದ ಅನೇಕ ತರಹದ ಅನುಗ್ರಹವನ್ನು ನಾನು ಮಾಡ್ತೇನೆ ಅಂತ ಭಗವಂತ ಈ ಒಂದು ಉದಾಹರಣೆಯನ್ನು ಕೊಡುವ ಮೂಲಕ ತಾನು ತಿಳಿಸ್ತಾ ಇದ್ದಾನೆ. ಹಾಗಾಗಿ ನೀನು ಕೊಟ್ಟಿರುವ ಕೊಟ್ಟೆ ಅಂತ ಆದರೆ ದತ್ವಾಮೇ ಸುಭಗಾಂ ಕನ್ಯಾಂ, ನೀನು ದಾನ ಮಾಡಿದ ಒಂದು ಕ್ಷಣಕ್ಕೆ ಎಲ್ಲ ತರಹದ ಪಿತೃಗಳಲ್ಲೂ ಕೂಡ ಎಲ್ಲರೂ ಉದ್ಧಾರವಾಗ್ತಾ ಇದ್ದಾರೆ ಅಂತ ಹೇಳಿ ಶ್ರೀನಿವಾಸ ದೇವ ತಾನೂ ಒಂದು ಪತ್ರಿಕೆಯನ್ನು ಬರೆದು ಶುಕಮುನಿಗಳೇ ಕೊಟ್ಟಿದ್ದಾನೆ. ಅದನ್ನು ತೆಗೆದುಕೊಂಡು ಅತ್ಯಂತ ಆನಂದದಿಂದ ಶುಕಮುನಿಗಳು ನಮಸ್ಕಾರವನ್ನು ಮಾಡಿ ತಾವು ಹೊರಡಲಿಕ್ಕೆ ಸಿದ್ಧರಾಗಿ ಬರ್ತೇನೆ ಸ್ವಾಮಿ ಅಂತ ಹೋಗ್ತಾ ಇದ್ದಾರೆ. ಅವರು ಹೋದ ಆದ ಮೇಲೆ ಹಿರಿಯಳಾಗಿರುವಂತಹ ಬಕುಳಾದೇವಿಯರು ಬರ್ತಾ ಇದ್ದಾರೆ. ಆವಾಗ ಹೋದವಳು ಈಗ ಬರ್ತಾ ಇದ್ದಾಳೆ. ಭಗವಂತ ಆಗ ಅದನ್ನೇ ಯೋಚನೆ ಮಾಡಿದ. ಸ್ತ್ರೀಯರು ಒಂದು ಕಾರ್ಯ ಮಾಡುವಾಗ ಒಬ್ಬರೇ ಮಾಡ್ತಾರೆ, ಸ್ವಲ್ಪ ವಿಳಂಬ ಆಗಬಹುದು ಅಂತ ಇಷ್ಟೆಲ್ಲ ತರಾತುರಿಯಿಂದ ಭಗವಂತ ನಡೆಸಿದ್ದಾನೆ. ಅಂಬಾ, ಏನು ಕಾಲ ವಿಳಂಬವಾಯಿತು, ಏನಾಯಿತು, ಏನಾದರೂ ಅವ್ಯವಸ್ಥೆ ಆಯಿತಾ, ಏನು ವಾರ್ತೆ ಇದೆ ನಗರದಲ್ಲಿ ಅಂತ ಕೇಳ್ತಾ ಇದ್ದಾನೆ. ಬಕುಲಾದೇವಿ ಒಂದು ಮಾತು ಹೇಳಿದ್ದು, ಸಾಧಿತ ಬಹುಯತ್ನೇನ ಕನ್ಯಾತೆ ಪುರುಷೋತ್ತಮ ದೈವಮೇವ ಪರಂ ಮನ್ಯೆ ಪೌರುಷಂ ನಾತ್ರ ಕಾರಣಂ. ನನಗೆ ಅನುಭವಕ್ಕೆ ಬಂತು ಇವತ್ತೊಂದು ಮಾತು ಅಂತಾಳೆ. ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೈವದ ಪ್ರೇರಣೆ ಇರ್ತದೆ ಅಂತ ತಿಳಿದಿದ್ದೆ. ಆದರೆ ಇವತ್ತು ಅನುಭವಕ್ಕೆ ಬಂತು, ಇಲ್ಲಿ ನಾನು ಏನೂ ಮಾಡಲಿಲ್ಲ. ನಾನು ಹೋಗುವುದಕ್ಕಿಂತ ಮುಂಚೆ ಕೊರವಂಜಿಯಿಂದ ಆಗಿ ಬಂದು ಎಲ್ಲವನ್ನು ಹೇಳಿ ಆಗಿದೆ. ನಾನು ಹೋದದ್ದು ಕೇವಲ ಅಡ್ರೆಸ್ ಹೇಳಿದ್ದೇನೆ ಅಷ್ಟೇ, ನಿನ್ನ ಹೆಸರು ಹೇಳಿದ್ದೇನೆ, ನಿನ್ನ ಗೋತ್ರ ಹೇಳಿದ್ದೇನೆ ಅಷ್ಟೇ, ನಿಂದೇನು ಸ್ಥಿತಿ ಅಷ್ಟೇ ಹೇಳಿ ಬಂದಿದ್ದೇನೆ. ಬಿಟ್ಟರೆ ನನ್ನ ಯಾವ ತರಹದ ಪ್ರಯತ್ನ ಇಲ್ಲ. ದೈವಮೇವ ಪರಂ, ಭಗವಂತನ ಅನುಗ್ರಹ, ಅವನ ಸಂಕಲ್ಪವೇ ಗರಿಷ್ಠ ಎಂಬುದು ನನಗಿದರಿಂದ ತಿಳಿದಿರುವಂಥದ್ದಾಗಿದೆ ಎಂಬುದಾಗಿ ಹೇಳಿ, ಇತಿ ಮಾತೃವಚ ಶ್ರುತ್ವ ಕಿಂಚಿದ್ದಾಸ್ಯ ಮುಖೋ ಹರಿಹಿ. ಈ ರೀತಿ ಮಾತನ್ನು ಭಗವಂತ ಹೇಳಿದ್ದನ್ನು ಕೇಳಿ ಸ್ವಲ್ಪ ಹಾಸ್ಯ, ಸ್ವಲ್ಪ ನಕ್ಕನಂತೆ ಭಗವಂತ. ಅದನ್ನು ಹೇಳ್ತಾರೆ. ಯಾಕೆ ನಕ್ಕ ಅಂದರೆ ಭಗವಂತ ಇದು ಎಲ್ಲವನ್ನೂ ಅವನೇ ಮಾಡಿಕೊಂಡವನು. ಯಾವುದಾದರೂ ಬೇರೆಯವರು ಏನಾದರೂ ತಮ್ಮ ಪ್ರಯತ್ನದಿಂದ ಮಾಡಿದಾರ? ಭಗವಂತನೇ ಎದ್ದ, ಭಗವಂತನೇ ಹೋಗಿ ಎಲ್ಲ ತರಹದ ಒಪ್ಪಿಸಿ ಕೊರವಂಜಿಯಾಗಿ ಬಂದು ಮಾಡಿಕೊಂಡಿದ್ದಾನೆ. ಹಾಗಾಗಿಯೇ ತನ್ನ ಕಾರ್ಯವತ ಮಾಡಿದವಗೆ, ಇನ್ನೊಬ್ಬರ ಹೆಸರು ಹೇಳಿದವಗೆ, ಮುನ್ನ ಮದುವೆ ನಿಶ್ಚಯವಾಗಿರಲು ತನ್ನ ಬಳಗ ಕರೆಸಿರುವವಗೆ. ಭಗವಂತ ತನ್ನ ಕಾರ್ಯತಾ ಮಾಡಿದವಗೆ ಅಂತಾರೆ ವೆಂಕಟೇಶ ಕಲ್ಯಾಣದಲ್ಲಿ ದಾಸರು. ಈ ರೀತಿ ಭಗವಂತನು ತನ್ನ ಕಾರ್ಯವನ್ನು ತಾನು ಮಾಡಿಕೊಂಡಿದ್ದಾನೆ, ಇನ್ನೊಬ್ಬರ ಹೆಸರು ಹೇಳ್ತಾನಷ್ಟೇ. ನಂದೇನಿಲ್ಲ, ಶುಕಮುನಿಗಳೇ ಇಷ್ಟೆಲ್ಲ ಓಡಾಡಿದ್ರಿ, ಬಹಳ ಪುಣ್ಯ ಬಂತು, ಅಮ್ಮ ನೀವೆಲ್ಲ ಇಷ್ಟೆಲ್ಲ ಓಡಾಡಿದ್ರಿ ಅಂತ ಬಕುಳಾದೇವಿಗೆ ಎಲ್ಲ ತರಹದ ರೀತಿಯಲ್ಲಿ ಇನ್ನೊಬ್ಬರ ಹೆಸರನ್ನು ಹೇಳಿ ಅವರಿಗೆ ಕೀರ್ತಿ ಬರುವಂತೆ ಭಗವಂತ ಮಾಡ್ತಾನೆ ಹೊರತು ತನ್ನದು ಯಾವುದೂ ಥರದ್ದು ಇಲ್ಲ ಅಂತ ಭಗವಂತ ತಾನು ಅಂದ್ಕೊಳ್ತಾನಷ್ಟೆ. ಎಲ್ಲವೂ ಅವನೇ ಮಾಡುವಂಥವನು. ಹೀಗೆ ಹೇಳಿದ ಮೇಲೆ ಬಕುಳಾದೇವಿ ಎಲ್ಲವೂ ಹೇಳಿದ್ಲು. ಭಗವಂತ ಒಂದು ಮಾತು ಹೇಳ್ತಾನೆ, ಅಮ್ಮ ನನಗೆ ಯಾಕೋ ವಿವಾಹ ಮಾಡಿಕೊಳ್ಳಿಕ್ಕೆ ಮನಸ್ಸು ಬರ್ತಾ ಇಲ್ಲ ಅಂತಾನೆ. ಯಾಕೋ ಬುದ್ಧಿಯೇ ನನಗೆ ಹುಡ್ತಾ ಇಲ್ಲ, ಯಾಕೋ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿಕೊಂಡು ಎಲ್ಲ ಬಂದಿದ್ದೀನಿ, ಯಾಕೆ ಹೀಗೆ ಹೇಳ್ತಾ ಇದ್ದೆ ಅಂದರೆ, ಯಾವುದೇ ಒಂದು ವಿವಾಹ ಜಗಳಗಳಲ್ಲಿ ಸಮಾನವಾಗಿರುವಂತಹ ಅಂತಸ್ತಿರಬೇಕು. ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ. ವಿವಾಹ ಮಾಡಿಕೊಳ್ಬೇಕಾದ್ರೂ ಕೂಡ ಅವರು ಎಂಥವರು, ಎಷ್ಟು ಸಂಪಾದನೆ, ಏನು ಥರ, ಅದನ್ನೆಲ್ಲ ವಿಚಾರ ಮಾಡಿ ನಾವು ಹಾಗೇ ಇರಬೇಕು. ಹಾಗಿದ್ರೆ ಮಾತ್ರ ಹೊಂದಾಣಿಕೆ ಆಗತ್ತೆ. ಜಗಳ ಆಡಬೇಕಾದ್ರೆ ಕೂಡ ಸಮಾನವಾಗಿರುವಂತಹ ವಿದ್ಯೆ ಇರಬೇಕು. ಏನೋ ಓದದೇ ಇರುವಂಥವನು ಚೆನ್ನಾಗಿ ಘನಾಂತ ಪಂಡಿತನಾದವನಿಗೆ ಕೂರಿಸಿದರೆ ಅದು ಮ್ಯಾಚೇ ಆಗೋಲ್ಲ. ಹಾಗಾಗಿ ಆಕಾಶ ರಾಜ ಅವನು ಮದುವೆಗೆ ಎಷ್ಟು ತರಹದ ಸಿದ್ಧತೆಗಳನ್ನು ನಡೆಸಿರ್ತಾನೆ. ನಾವೆಲ್ಲ ಎಷ್ಟೆಷ್ಟು ಜನ ಹೋಗ್ತೀವಿ ಅಂಥೇಳಿ ಚೇರ್ಗಳನ್ನು, ಸೋಫಾಗಳನ್ನು, ಎಷ್ಟು ದೊಡ್ಡ ಪೆಂಡಲ್ ಹಾಕ್ಸಿರ್ತಾನೆ, ಎಷ್ಟು ದೊಡ್ಡ ಕಲ್ಯಾಣ ಉಂಟು ಮಾಡಿ ಹಿಡಿದಿರ್ತಾನೆ. ನಾನು ನೀನು ಇಬ್ಬರು ಒಂದು ಸ್ಕೂಟ್ರು ಲೂನದ ಮೇಲೆ ಡಬಲ್ ರೈಡ್ ಮಾಡ್ಕೊಂಡು ಹೋದರೆ ಏನು ಚೆನ್ನಾಗಿರುತ್ತೆ. ಹಾಗಾಗಿ ನನಗೆ ಯಾಕೋ ಇದು ಬೇಡ ಅಂತ ಅನ್ನಿಸ್ತಾ ಇದೆ ಅಮ್ಮ, ನೀವು ಮತ್ತೆ ಇನ್ನೊಮ್ಮೆ ಹೋಗಿ ಬೇಡ ಅಂತ ಹೇಳಿಬಿಡು ಅಂತ ಹೇಳುವಂತೆ ನನಗಿದು ಬುದ್ಧಿರ್ ನಜಾಯತೆ, ನನಗಿದು ಯಾಕೋ ಬೇಡ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಆಗ ಬಕುಳಾದೇವಿ ಹೇಳ್ತಾಳೆ, ಯಾಕೆ ಇಷ್ಟು ನಾಟಕವನ್ನು ಮಾಡ್ತಾ ಇದ್ದಿ?
ಸ್ಮರ ಬಂಧೂನ್ ಸುರಾನ್ ಸರ್ವಾನ್, ಎಲ್ಲ ನಿನ್ನ ದೇವಾನುದೇವತೆಗಳು, ನಿನ್ನ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದರು ಎಲ್ಲರನ್ನೂ ಕರಿ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ಸೂನುರ್ಗರುತ್ಮಾನ್ ರತಃ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶೇಷಶ್ಚ ಶಯ್ಯಾಸನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣ ಯಸ್ಯ ಪ್ರಭೋ ಸೇವಕಾಃ ಸತ್ರೈರ್ಲೋಕ್ಯ ಕುಟುಂಬ ಪಾಲನ ಪರಃ ಕುರ್ಯಾಧರಿರ್ಮಂಗಲಂ. ಹೇಗೆ ಲಕ್ಷ್ಮೀರ್ ಯಸ್ಯ ಪರಿಗ್ರಹ, ಲಕ್ಷ್ಮೀದೇವಿಯೇ ಭಗವಂತನ ಕೈ ಹಿಡಿದವಳು. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂಹು ಸೂನು, ಹೇಗೆ ಎಲ್ಲ ತರಹದ ನಿನ್ನ ಮಕ್ಕಳು, ಬ್ರಹ್ಮದೇವರು, ಮೊಮ್ಮಕ್ಕಳು, ರುದ್ರದೇವರು, ಸರಸ್ವತಿ ಭಾರತೀಯರು, ನಿನ್ನ ಸೊಸೆಯಂದರು, ಎಲ್ಲ ತರಹದ ಮಕ್ಕಳನ್ನು ಕರಿ, ಯಾಕೆ ಇಷ್ಟು ವಿಡಂಬನೆಯನ್ನು ಮಾಡ್ತಾ ಇದ್ದಿ ಅಂತ ಹೇಳಿದಾಗ ತಕ್ಷಣ ಭಗವಂತ ಶೇಷ ಮತ್ತು ಗರುಡದೇವರನ್ನು ಮನಸ್ಸಲ್ಲಿ ಸ್ಮರಣ ಮಾಡಿದ. ಅವರ ಮೂಲಕ ರುದ್ರದೇವರಿಗೆ ಶೇಷನ ಮೂಲಕ ಪತ್ರವನ್ನು ಕಳಿಸಿದ. ಗರುಡದೇವರ ಹತ್ತಿರ ನಮ್ಮ ಬ್ರಹ್ಮದೇವರಿಗೆ ಪತ್ರವನ್ನು ಕಳಿಸಿದ್ದಾನೆ. ಹೋಗಿ ಸತ್ಯಲೋಕದಲ್ಲಿರುವಂತಹ ಬ್ರಹ್ಮದೇವರಿಗೆ ಈ ರೀತಿಯಾಗಿರುವಂತಹ ಪತ್ರಿಕೆಯನ್ನು ಕೊಟ್ಟು ಕಳಿಸಿದ್ದಾನೆ ಅಂತ ಕೊಟ್ಟಾಗ ಅದರಲ್ಲಿ ತೆಗೆದು ನೋಡ್ತಾರೆ. ಚಿರಂಜೀವಾಯ ಪುತ್ರಾಯ ಬ್ರಹ್ಮಣೇ ನಾಭಿಜನ್ಮನೇ, ಚಿರಂಜೀವನಾದ ನಾಭಿಯಲ್ಲಿ ಹುಟ್ಟಿರುವಂತಹ ಬ್ರಹ್ಮ, ನಾನು ವೆಂಕಟಾದ್ರಿಯಲ್ಲಿದ್ದೇನೆ, ನಿಮಗೆಲ್ಲ ಒಂದು ಮಂಗಳವಾದ ವಿಷಯವನ್ನು ಹೇಳ್ತಾ ಇದ್ದೇನೆ, ನೀವೆಲ್ಲ ಬಂದು ಈ ಒಂದು ವಿವಾಹ ಮಾಡಿಕೊಳ್ಬೇಕು ಅಂತಿದ್ದೇನೆ, ಎಲ್ಲರೂ ಬಂದು ಇದನ್ನು ನೋಡಬೇಕು. ನೀವು ಪತ್ರಿಕಾ ದರ್ಶನಾದೇವ, ಇದನ್ನು ನೋಡಿದ ತಕ್ಷಣ ಎಲ್ಲ ಪುತ್ರರು, ಮಿತ್ರರು, ಬಾಂಧವರು, ಸೇವಕರು, ಮಕ್ಕಳು ಏನೇನಿದ್ದಾರೆ ಎಲ್ಲ ಥರರು ಸವಾಹರನಾಗಿ ಸವಾದ್ಯವಾಗಿ ನೀವೆಲ್ಲರೂ ಕೂಡ ಬರಬೇಕು ಅಂತ ಹೇಳಿ ಸಿದ್ಧರಾಗಿದ್ದಾರೆ. ಬ್ರಹ್ಮದೇವರು ಶ್ರೀನಿವಾಸಸ್ಯ ಕೃಷ್ಣಸ್ಯ ಪಿತುರ್ಮೇ ಪುರುಷೋತ್ತಮಾಃ ಸಮಾಗಚ್ಚಂತು ಸರ್ವೇ ಮೇ ಸೇನಾಧೀಶಾಮಯಾ ಸಹ, ಎಲ್ಲ ತರಹ ದಿಕ್ಪಾರನ್ನು ಕರೆದ. ಆಮೇಲೆ ಅಲ್ಲಿರುವಂಥ ಅವರವರ ಮಡದಿಯರು ಎಲ್ಲರನ್ನು ದೊಡ್ಡ ಸಭೆ ಮಾಡಿದ. ಸಭೆ ಮಾಡಿ ದೇವಾನುದೇವತೆಗಳು, ಸಿದ್ಧರು, ಗಂಧರ್ವರು, ಯಕ್ಷರು, ಕಿನ್ನರರು, ಕಿಪ್ಪುರುಷರು ಸೇರಿರುವಂತಹ ಎಲ್ಲ ಸಭೆಯಲ್ಲಿ ನನ್ನಪ್ಪ ವಿವಾಹ ಮಾಡಿಕೊಳ್ಬೇಕು ಅಂತ ಇಚ್ಛೆಪಟ್ಟಿದ್ದಾನೆ, ಹಾಗಾಗಿ ಎಲ್ಲರೂ ಬರಬೇಕು ಅಂತ ಆಜ್ಞೆ ಮಾಡಿದ್ದಾನೆ. ಈ ಕೂಡಲೇ ಎಲ್ಲ ತರಹದನ್ನು ಹೊರಡ್ರಿ ಅಂತ ಹೇಳಿತು. ಅಲ್ಲೆಲ್ಲರೂ ಕೇಳಿದ್ರಂತೆ ಸೇನಾಪತಿಗಳು, ವಾರ್ಷಿಕಂ ದೇಹಿ ನೋ ಬ್ರಹ್ಮನ್, ಸ್ವಾಮಿ ಕರೋನಾ ಎಫೆಕ್ಟಿನಿಂದ ತಿಂಗಳಾಯಿತು, ಯಾವ ಸಂಬಳವೂ ಬರಲಿಲ್ಲ, ಮತ್ತು ನಾವು ತಗೊಳ್ಳುವಂತಹ ಬಟ್ಟೆ ಬರೀ ಭೂಷಣಗಳಿಗೆ ಎಲ್ಲಿದೆ ಸಂಬಳ ಅಂತ ಕೇಳುವಂತೆ ವಾರ್ಷಿಕಂ ದೇಹಿನೋ ಬ್ರಹ್ಮನ್ ಆಗಚ್ಛಾಮಸ್ತ್ವಯಾತಃ, ಏನಾದರೂ ನಮ್ಮ ವಾರ್ಷಿಕವಾಗಿರುವಂತಹ ಭತ್ತೆ ಏನಾದರೂ ಒಂದು ಹಣ ಕೊಟ್ಟರೆ ನಾವು ಆಭರಣಗಳನ್ನು ತಗೊಳ್ತೇವೆ, ಆ ರೀತಿಯಾಗಿ ತಗೊಂಡು ಬರ್ತೇವೆ, ನೀನು ದುಡ್ಡು ಕೊಡು ನಮಗೆ ಅಂತ ಹೇಳಿದಾಗ ಭಗವಂತ ಏವಂ ಉಕ್ತೋ ಧನಂ ತೇಷಾಂ ದತ್ತವಾನ್ ಸ ಪಿತಾಮಹ, ತಕ್ಷಣ ಆ ಧನವನ್ನು ಸ್ಯಾಂಕ್ಷನ್ ಮಾಡಿದ. ಬೇಕಾದಷ್ಟು ಭೂಷಣಗಳನ್ನು, ಕಿರೀಟಗಳನ್ನು, ಆಭರಣಗಳನ್ನು, ವಾಹನಗಳನ್ನೆಲ್ಲವೂ ಕೂಡ ಕೊಡುವಂತೆ ಭಗವಂತ ಮಾಡಿದ. ಎಲ್ಲರೂ ಅಲಂಕಾರವನ್ನು ಹೊಂದುತ್ತಾ ಇದ್ದಾರೆ. ಎಲ್ಲರ ಅಲಂಕಾರವನ್ನು ಹೆಚ್ಚಿಲ್ಲಿ ಹೇಳೋಲ್ಲ, ಬ್ರಹ್ಮದೇವರು ಅಲಂಕಾರ ಮಾಡಿಕೊಂಡ್ರು ಅಂತಾರೆ. ಯಾಕೆಂದರೆ ಎಲ್ಲರಿಗೂ ಕೂಡ ಒಂದೊಂದು ತಲೆ ಇದೆ, ಆದರೆ ಬ್ರಹ್ಮದೇವರು 4 ತಲೆಯನ್ನು ಶೃಂಗಾರ ಮಾಡಿಕೊಂಡ್ರಂತೆ ತಮ್ಮಪ್ಪನ ವಿವಾಹಕ್ಕಾಗಿ. ಒಂದು ಬ್ರಹ್ಮದೇವರು ಒಂದು ತಲೆಗೆ ಕಿರೀಟವನ್ನು ಹಾಕ್ಕೊಂಡ್ರಂತೆ, ಇನ್ನೊಂದು ತಲೆಗೆ ಕೆಂಪು ಬಟ್ಟೆಯ ಅದ್ಭುತವಾಗಿರುವಂತಹ ಒಂದು ರುಮಾಲನ್ನು ಹಾಕ್ಕೊಂಡಿದ್ದಾರೆ, ಇನ್ನೊಂದು ಶಿರಸ್ಸಿಗೆ ಪೇಟವನ್ನು ಹಾಕ್ಕೊಂಡಿದ್ದಾರೆ, ಇನ್ನೊಂದು ತಲೆಗೆ ದರ್ಬೆಯಿಂದ ಮಾಡಿದ ಒಳ್ಳೆಯ ಒಂದು ಕಿರೀಟವನ್ನು ಧಾರಣೆ ಮಾಡಿದ್ದಾರೆ. ಹೀಗೆ 4 ತಲೆಯನ್ನು ಅಲಂಕರಿಸಿ ಬೇಕಾದಷ್ಟು ಆಭರಣಗಳನ್ನು ಎಲ್ಲವನ್ನು ಹಾಕಿಕೊಂಡು ಹಂಸವಾಹನರಾಗಿ ಹೋಗ್ತಾ ಇದ್ದಾರೆ. ಬ್ರಹ್ಮದೇವರು ರೆಡಿ ಆಗ್ತಾ ಇದ್ದಾಗೆ ಬೇರೆಲ್ಲರೂ ಕೂಡ ರೆಡಿಯಾಗಿ ಸಿದ್ಧರಾಗ್ತಾ ಇದ್ದಾರೆ. ಹೇಗೆ ಬಂದರು, ಯಾವ ತರಹದ ವಾದ್ಯಗಳ ಒಂದು ಘೋಷದಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳುವಾಗ ಅದನ್ನೇ ಒಂದು 15 ಶ್ಲೋಕದಲ್ಲಿ ವರ್ಣಿಸಿದ್ದಾರೆ ಅವರು. 9,000 ಭೇರಿಗಳು, 300 ದುಂದುಭಿ ವಾದ್ಯಗಳು, ಮೃದಂಗ, ಪಣವ, ಢಕ್ಕ, ಮಡ್ಡು, ನಿಸ್ಸಾಣ, ಡಿಂಡಿಮ, ಗೋಮುಖ, ಮುರಜ, ವೀಣೆ, ಜರ್ಝರ, ಸಪ್ತಸ್ವರಗಳುಳ್ಳಂತಹ ಶತಶೃಂಗ, ದೀರ್ಘಶೃಂಗಾದಿಗಳು, ಸಪ್ತಸ್ವರಗಳು, ಸಪ್ತರಾಗಗಳಿಂದ ಕೂಡಿರುವಂತಹ ಸರ್ಪಗಳ ಮೋಹ ಉಂಟು ಮಾಡುವಂತಹ ರಾಗಗಳಿಂದ ಕೂಡಿದ ವಾದ್ಯಗಳು, ಪೂತ್ಕಾರ, ವಷಟ್ಕಾರಗಳಿಂದ ಧ್ವನು ಮಾಡುವಂತಹ ವಾದ್ಯಗಳು, ಕುಂಭವಾದ್ಯಗಳು, ಗಂಧರ್ವರಿಂದ ವೀಣಾಗಾನಗಳು, ಗಂಧರ್ವರು ಗಾನ ಮಾಡ್ತಾ ಇದ್ದಾರೆ, ವೀಣೆಯ ಒಂದು ವಾದ್ಯ, ಹೀಗೆ ಸೂತ, ಮಾಗಧರು, ಬಂದಿಗಳು
ಎಲ್ಲರಿಂದ ಸ್ತೋತ್ರಗೊಳ್ಳಲ್ಪಡ್ತಾ ಬ್ರಹ್ಮದೇವರು ತಾವು ಬರ್ತಾ ಇದ್ದಾರೆ. ಹೇಗೆ ಬಂದರು ಅಂದರೆ ಎಲ್ಲ ತರಹದ ಸತ್ಯಲೋಕ, ತಪೋಲೋಕ, ಜನೋಲೋಕ, ಮಹರ್ಲೋಕ, ಸ್ವರ್ಗಲೋಕ, ಭೂಲೋಕಕ್ಕೆ ಬಂದರು. ಬಂದಾಗ ಎಲ್ಲರೂ ಕೂಡ ಅಲ್ಲಿ ಭೂಮಿಯಲ್ಲಿ ಋಷಿಗಳೆಲ್ಲ ಇದ್ದರು. ಋಷಿಗಳು ಬ್ರಹ್ಮದೇವರನ್ನು ನೋಡಿದಾಗ ಎಲ್ಲ ಅಂದ್ಕೊಂಡ್ರಂತೆ, ಇವನೇನು ಇಷ್ಟು ಗಂಭೀರವಾಗಿದ್ದಾನೆ, ಇಷ್ಟು ಅಲಂಕೃತನಾಗಿದ್ದಾನೆ, ನಾರಾಯಣನ ಅಂತ ಅಂದ್ಕೊಂಡ್ರು ಕೆಲವರು. ಇನ್ನು ಕೆಲವರು ಅಂದ್ಕೊಂಡ್ರು ಇಲ್ಲೆಲ್ಲ ನಾರಾಯಣನಾಗೋಲ್ಲ, 4 ಮುಖ ಇದೆಯಲ್ಲ ನಾರಾಯಣ ಅಲ್ಲ ಅಂತ ಕೆಲವರು ಹೇಳಿದರು. ಆದರೆ ಯಾರು ಅಂತ ಹೇಳಲಿಕ್ಕೆ ಬರಲಿಲ್ಲ. ಇನ್ನು ಕೆಲವರು ಹೇಳ್ತಾರೆ ಹಂಸಸ್ತಂ ಭೂಷಣೈರ್ಯುಕ್ತಂ, ಇಲ್ಲ 4 ಮುಖ ಇದೆ, ಹಂಸದ ಮೇಲೆ ಕೂತಿದ್ದಾನೆ, ಹಾಗಾಗಿ ಇವನು ಚತುರಾನನಂ, ಇವನು ಚತುರ್ಮುಖ ಬ್ರಹ್ಮದೇವರು ಅಂತ ಅಂದ್ಕೊಂಡು ನಾವು ಮಾಡಿದ ಪುಣ್ಯ ಫಲಿಸಿತು ಅಂತ ಅವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮದೇವರ ಅನುಚರರಾಗಿ ಬರುವಂಥವ್ರನ್ನ ಕೇಳ್ತಾರೆ, ಏನು ಇಷ್ಟೆಲ್ಲ ವಾದ್ಯಗಳು, ಇಷ್ಟೆಲ್ಲ ಸಂಭ್ರಮ ಯಾವುದಕ್ಕಾಗಿ ಅಂತ ಹೇಳಿದಾಗ, ಇಲ್ಲ ಶ್ರೀನಿವಾಸನ ಭೂತಲದಲ್ಲಿ ಶ್ರೀನಿವಾಸನ ವಿವಾಹ ಇದೆ, ಅಲ್ಲೆಲ್ಲ ಹೋಗ್ತಾ ಇದ್ದೇವೆ ನಾವು, ಹಾಗಾಗಿ ಶೇಷಾಚಲ ಪಟ್ಟಣಕ್ಕೆ ಹೋಗ್ತೇವೆ ವೆಂಕಟಗಿರಿಗೆ ಅಂತ ಹೇಳಿದಾಗ ತಕ್ಷಣ ಹೇಳಿದ್ದೇ ತಡ. ಸಚ್ಛ್ರುತ್ವಾ ವಚನಂ ತೇಷಾಂ ಅನುಜಗ್ಗುರು ಮಹರ್ಷಯ, ತಕ್ಷಣ ಪ್ಯಾಕ್ ಮಾಡ್ಕೊಂಬಿಟ್ರಂತೆ. ಮಡಿಪಂಚೆ, ತಂಬಿಗೆ, ಥಾಲಿ, ಸೌಟು, ಪಂಚಪಾತ್ರೆ, ಉದ್ಧರಣೆ, ತಮ್ಮ ಅಗ್ನಿಹೋತ್ರ ಸಾಮಾನುಗಳು, ಸಂಧ್ಯಾವಂದನೆ ಪಾತ್ರೆ, ಗೋಪಿಚಂದನ ಎಲ್ಲ ಥರದ್ದು ಸಿದ್ಧ ಮಾಡ್ಕೊಂಡ್ರಂತೆ. ಶ್ರೀನಿವಾಸನ ದೇವರ ವಿವಾಹಕ್ಕೆ ಯಾರಾದರೂ ಕರಿಬೇಕೇನ್ರಿ? ಅದನ್ನು ನೋಡಿ ಪುಣ್ಯಭಾಕಾಗುವಂಥವ್ರು ನಾವು, ಹಾಗಾಗಿ ಅದನ್ನು ನಾವು ಕರಿಬೇಕಾಗಿಲ್ಲ, ಅವು ನಮ್ಮಪ್ಪನ ವಿವಾಹ ಅದು, ಹಾಗಾಗಿ ನಾವೆಲ್ಲ ಹೋಗೋಣ ಅಂತ ಎಲ್ಲರೂ, ಅವರೂ ಕೂಡ ದಂಪತ್ ಸಮೇತ ಎಲ್ಲ ಸಪರಿವಾರ ಸಮೇತರಾಗಿ ಋಷಿಗಳು ಕೂಡ ಹೊರಡಲಿಕ್ಕೆ ಸಿದ್ಧರಾಗಿದ್ದಾರೆ. ಶ್ರೀನಿವಾಸ ದೇವ ಯೋಚನೆ ಮಾಡ್ತಾ ಇದ್ದಾನೆ, ಆಗಲೇ ಕಳಿಸಿದ್ದೀನಿ ಗರುಡ ಮತ್ತು ಶೇಷರನ್ನು, ಯಾಕೆ ಯಾರೂ ಇನ್ನೂ ಬಂದಿಲ್ಲ ಅಂತ ಅಂದ್ಕೊಳ್ತಾ ಇದ್ದ ಅಷ್ಟೇ ಚಾರರು ಬಂದು ಹೇಳ್ತಾ ಇದ್ದಾರೆ, ಸ್ವಾಮಿ ಮಗನಾಗಿರುವಂತಹ ಬ್ರಹ್ಮದೇವರು ಗಂಗಾ ನದಿಯನ್ನು ದಾಟಿದರು ಅಂತ ಒಬ್ಬ ಹೇಳಿದ. ಹೇಳ್ತಾ ಇದ್ದ ಹಾಗೆ ಜೊತೆಯಲ್ಲಿ ಇನ್ನೊಬ್ಬ ಬಂದ, ಇಲ್ಲ ಗಂಗಾ ನದಿಯಲ್ಲ, ಅದನ್ನು ದಾಟಿ ಆವಾಗಲೇ ಆಯಿತು, ಗೋದಾವರಿ ನದಿ ದಾಟಿದ್ದಾರೆ ಅಂತ ಒಬ್ಬ ಹೇಳ್ದ. ಆಮೇಲೆ ಇನ್ನೂ ಪಕ್ಷಿರಾಟ್ ಸಾಕ್ಷಾತ್ ಗರುಡದೇವರೇ ಬರ್ತಾ ಇದ್ದಾರೆ, ಇಲ್ಲ ಗಂಗಾ ನದಿ ದಾಟಿದ್ರು, ಗೋದಾವರಿಯೂ ದಾಟಿದ್ರು, ಕೃಷ್ಣಂ ತೀರ್ಥ್ವಾತು ತೇ ಪುತ್ರ ಶ್ರೀಶೈಲ ಉಪಗಮ್ಯ ಚ, ಕೃಷ್ಣಾ ನದಿಯನ್ನು ದಾಟಿ ಶ್ರೀಶೈಲ ಪರ್ವತವನ್ನು ದಾಟಿ ಈಗ ಅಹೋಬಿಲ ಕ್ಷೇತ್ರಕ್ಕೆ ಬಂದಿದ್ದಾನೆ ಅಂತ ಹೇಳಿದ ತಕ್ಷಣ ಮತ್ತು ವಿಶ್ವಕ್ಸೇನ ಬಂದಾಗ ಹೇಳ್ತಾನೆ, ಇಲ್ಲ ಅದೆಲ್ಲ ಘಾಟಿಯಾಗಿದೆ, ಈಗ ಬಂದಿರುವಂತಹ ಇದು ಫ್ರೆಶ್ ನ್ಯೂಸ್, ಇದು ಈಗ ಬಂದಿರುವಂಥದ್ದು ಏನು, ತುಂಬುರು ತೀರ್ಥದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ. ತುಂಬುರು ತೀರ್ಥದಲ್ಲಿ ಭಗವಂತನ ಮಂದಿರಕ್ಕೆ ಹೋಗುವಾಗ ಶುದ್ಧರಾಗಬೇಕು, ಅಂತಃಶುದ್ಧರು ತ್ರಿಕರಣ ಶುದ್ಧರು ಎಂದೂ ಬ್ರಹ್ಮದೇವರು ಹೌದು. ಆದರೆ ಜನರಿಗೆ ಭಾಷ್ಯಶುದ್ಧಿಯನ್ನು ಕೂಡ ಕಲಿಬೇಕು, ಹಾಗಾಗಿ ಶುದ್ಧವಾಗಿ ಸ್ನಾನ ಮಾಡ್ತಾ ಇದ್ದಾರೆ, ಇನ್ನೇನು ತುಂಬುರು ತೀರ್ಥದಿಂದ ಹೊರಡ್ತಾರೆ ಅಂತ ಹೇಳಿದಾಗ ಭಗವಂತ ಅಂದ, ಹಾಗಾದರೆ ನಾನು ಕೂತಿದ್ದರೆ ಸರಿಯಲ್ಲ, ನನ್ನ ಮಗನನ್ನು ನಾನು ಬರಮಾಡಿಕೊಳ್ಳಬೇಕು ಅಂತ ಭಗವಂತ ಎದ್ದು ತಾನು ಹೋಗ್ತಾ ಇದ್ದಾನೆ. ವಿಶ್ವಕ್ಸೇನ ತಕ್ಷಣ ಹೋಗಿ ಹೇಳ್ತಾ ಇದ್ದಾನೆ, ಯಾಕೆ ಭಗವಂತ ಬರ್ತಾ ಇರೋದು, ಇವರಿನ್ನೂ ಬೆನ್ನು ಒರೆಸ್ಕೊಳ್ತಾ ಇರೋದು, ಏನೋ ಸಂಧ್ಯಾವನಕ್ಕೆ ಆಗತಾನೆ ಪೆಟ್ಟಿಗೆ ಬಿಚ್ತಾ ಇದ್ದರೆ ಏನು ಗತಿ, ಭಗವಂತ ಕಾಯಬೇಕಾಗತ್ತೆ. ಅದಕ್ಕೆ ತಕ್ಷಣ ವಿಶ್ವಕ್ಸೇನ ಹೋಗಿ ಹೇಳ್ತಾ ಇದ್ದಾನೆ, ಸ್ವಾಮಿ ಬ್ರಹ್ಮದೇವ ಸಾಕ್ಷಾತ್ ಶ್ರೀನಿವಾಸನೇ ನಿನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ಬರ್ತಾ ಇದ್ದಾನೆ ಅಂದಾಗ ಭಗವಂತನು ಬರ್ತಾ ಇರೋದನ್ನು ಕೇಳಿ ಹರ್ಷದಿಂದ ಕೂಡಿರುವ ಬ್ರಹ್ಮದೇವರು ತಾವು ರೆಡಿಯಾಗಿ ಭಗವಂತನ ಹಾದಿಯನ್ನು ಕಾಯ್ತಾ ಬರ್ತಾ ಇದ್ದಾರೆ. ಇಲ್ಲಿ ಈ ಸಂದರ್ಭದಲ್ಲಿ ನನಗೆ ಯಾವಾಗಲೂ ಕೂಡ ನಮ್ಮ ಗುರುಗಳಾದ ವಿಶ್ವೇಶತೀರ್ಥರದೇ ನೆನಪಾಗ್ತದೆ. ಎಲ್ಲರೂ ಕೂಡ ನೀವು ನೋಡಿರಬಹುದು, ಯಾವುದೇ ಒಂದು ಕಾರ್ಯಕ್ರಮ, ಯಾವುದೇ ಒಂದು ಸಭಾ ಸಮಾರಂಭಗಳನ್ನು ಗುರುಗಳು ನಡೆಸಿದಾಗ ಅವರಿಗಿಂತಲೂ ಪ್ರಾಯ ವಯಸ್ಸಿನಲ್ಲಿ ಈಗಿರುವ ಎಲ್ಲ ಪೀಠಾಧಿಪತಿಗಳು ಕೂಡ ವಯಸ್ಸಿನಲ್ಲಿ ಚಿಕ್ಕವರೇ. ಯಾರೇ ಬಂದರೂ ಕೂಡ ಎದ್ದು ಮೆಟ್ಟಲಿಳಿದು ಅಲ್ಲಿಂದ ಕೈ ಹಿಡ್ಕೊಂಡು ಬರ್ತಾ ಇದ್ದಾರೆ ಮಹನೀಯರು. ಇದು ನಾವು ನೋಡಿದಾಗೆಲ್ಲ ನನಗೆ ಇದೇ ಒಂದು ಶ್ರೀನಿವಾಸ ದೇವರ ಬ್ರಹ್ಮದೇವರ ಒಂದು ಚಿಂತನೆಯೇ ಬಂದು ಹೋಗ್ತಾ ಇರ್ತದೆ. ಅಂತಹ ಗುರುಗಳು, ಹಾಗಾಗಿ ಇಂತಹ ಗುರುಗಳು ಕಳಿಸಿ ತಾವು ಶ್ರೀನಿವಾಸ ದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರಾದ್ದರಿಂದ ಆ ಗುಣ ಕಲ್ತಿದ್ದಾರವರು. ಈ ರೀತಿ ಭಗವಂತನು ತಾನೇ ಹೋಗಿ ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದಾನೆ. ತಶ್ರುತ್ವಾ ವಚನಂ ತಸ್ಯ ವಿಶ್ವಕ್ಸೇನಸ್ಯ ಧೀಮತಃ ಚಂದ್ರಬಿಂಬನಿಭಾತ್ ಹಂಸಾತ್ ಅವರುಹ್ಯ ಪಿತಾಮಹ. ಯಾವಾಗ ಭಗವಂತ ಬರ್ತಾ ಇರುವ ದೃಶ್ಯವನ್ನು ನೋಡಿದ್ರೋ ದೂರದಿಂದ, ತಕ್ಷಣ ಬ್ರಹ್ಮದೇವರು ಹಂಸದಿಂದ ಕೆಳಗಿಳಿದ್ರಂತೆ.
ಇದು ನಾವೆಲ್ಲರೂ ಮಾಡಬೇಕಾಗಿರುವಂತಹ ಒಂದು ದೊಡ್ಡ ಕಾರ್ಯ ಇದು. ನಮಗಿಂತಲೂ ಜ್ಞಾನದಲ್ಲಿ ದೊಡ್ಡವರಾಗಿರುವ ವ್ಯಕ್ತಿಗಳು, ಅತ್ಯಂತ ಸಾಧುಗಳು, ಪೂಜ್ಯರಾಗಿರುವಂಥವರು ಬರುವಾಗ ಕಾರಲ್ಲೇ ಕೂತು ಕಾರಿನಿಂದಲೇ ಮಾತನಾಡಿಸುವಂಥದ್ದು ಅಥವಾ ಗಾಡಿಯಲ್ಲೇ ಕೂತು ಅವರ ಮುಂದೆಯೇ ಬುರ್ರ್ ಅಂತ ಹೋಗುವಂಥದ್ದು ಸರ್ವಥಾ ಮಾಡಕೂಡದು. ನನಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಪೂಜ್ಯ ಸುವಿದ್ಯೇಂದ್ರ ತೀರ್ಥರು ಅವರು ನೆನಪಾಗ್ತಾರೆ. ಅವರು ಪೂರ್ವಾಶ್ರಮದಲ್ಲಿ ವಾಸ್ತವಿಕವಾಗಿ ನಾನು ಎಷ್ಟೋ ದಿನ ಅವ್ರ ಮನೇಲಿದ್ದವನು. ಅವರ ಒಂದು ಅನುಗ್ರಹದಿಂದಲೇ ನಾನು ಇವತ್ತು ವಿದ್ಯಾಪೀಠಕ್ಕೆ ಬರಲಿಕ್ಕಾಗಿದೆ. ಅಷ್ಟು ಅನುಗ್ರಹ ಮಾಡಿದವರು. ಅವರು ವಿದ್ಯಾಮಾನ್ಯರಿದ್ದರು. ಆವಾಗ ಅವರದೊಂದು TVS ಸ್ಕೂಟ್ರ್ ಇತ್ತು. ಆ TVS ಸ್ಕೂಟ್ರು ತಾವು ಬರ್ತಾ ಇರಬೇಕಾದ್ರೆ ಅವ್ರದ್ದೊಂದು ಮೆಟೋಡೋರೋ ಯಾವುದೋ ಒಂದು ಕಾರು ನಿಲ್ತಿರ್ತಿತ್ತು. ವಿದ್ಯಾಮಾನ್ಯರು ಅಲ್ಲಿ ನಿಂತಿದ್ದಾರೆ ಅಂತ ಗೊತ್ತಾದರೆ ಇಲ್ಲಿಂದಲೇ ಈ ಸಂಶೋಧನಾ ಮಂದಿರ ಪಾಠಶಾಲೆ ಅಲ್ಲಿಂದಲೇ ಇಳ್ಕೊಂಡು ದಬ್ಕೊಂಡು ಹೋಗೋರು. ಯಾರೋ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಆಚಾರ್ಯ ಏನು ಪೆಟ್ರೋಲ್ ಆಗಿದೆಯಾ ಅಂತ ಕೇಳ್ತಾ ಇದ್ರು. ಅವರವರ ಹಂತಕ್ಕೆ ಅವರು ವಿಚಾರ ಮಾಡ್ತಾರೆ. ಹಾಗೇನಿಲ್ಲ ಅಂದ್ಕೊಂಡು ಸುಮ್ಮನೆ ಹೋಗ್ತಾ ಇದ್ದಾರೆ ಅಷ್ಟೇ, ಏನು ಹೇಳ್ತಾ ಇರಲಿಲ್ಲ. ಅಷ್ಟು ಪ್ರತಿಯೊಬ್ಬ ಜ್ಞಾನಿಗಳು ಪಂಡಿತರು ಈ ಒಂದು ಶ್ರೀನಿವಾಸ ಕಲ್ಯಾಣದಿಂದ ಅನೇಕ ಕಲಿತಾ ಇದ್ದಾರೆ, ಅನೇಕ ಕಲಿಬಹುದು. ಆ ರೀತಿ ಭಗವಂತ ನಮಗೆಲ್ಲ ಮಾಡಿಸಿ ಈ ದಾರಿಯಲ್ಲಿ ನಡಿ, ನಿನಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಭಗವಂತನು ಬರುವುದನ್ನು ನೋಡಿ ನಮ್ಮ ಬ್ರಹ್ಮದೇವರು ಇಳಿದು ಭಗವಂತನಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ್ದಾರೆ. ಏನೋ ಬ್ರಹ್ಮ, ಈಗ ನನ್ನನ್ನು ನೋಡಬೇಕು ಅಂತ ಮನಸ್ಸಾಯ್ತೇನೋ, ನಾನು ಒಂದು ದಿನವೂ ನೆನಪಾಗಲಿಲ್ವಾ, ಇರಲಿ ಈಗಾದರೂ ಬಂದಿಯಲ್ಲ, ತುಂಬ ಸಂತೋಷವಾಯಿತು ಅಂತ ಆಲಿಂಗನವನ್ನು ಮಾಡಿಕೊಳ್ತಾ ಇದ್ದಾರೆ. ಇಬ್ಬರೂ ಒಂದು ಕ್ಷಣ ಮೌನ, ಗದ್ಗದಿತರಾಗಿದ್ದಾರೆ. ಕಣ್ಣಿನಲ್ಲಿ ಆನಂದ ಅಷ್ಟು ತುಂಬಿದೆ ಇಬ್ಬರಲ್ಲೂ ಕೂಡ. ಆ ಆಲಿಂಗನವೇ ಅಂಥದ್ದು. ಈ ರೀತಿ ಆಗ್ತಾ ಇದ್ದ ಹಾಗೆ ಎಲ್ಲ ದೇವತೆಗಳು ಅಂದ್ಕೊಂಡ್ರಂತೆ, ಇವನಿಗೆ ಸದೃಶವಾದ ತಂದೆ ಇಲ್ಲ, ಇವನಿಗೆ ಸದೃಶವಾಗಿರುವ ಮಗ ಇಲ್ಲ ಅಂತಾರೆ. ಇವರಿಬ್ಬರೇ ಸಾಟಿ ಅಂತ ಅಂದುಕೊಂಡು ಅವರೆಲ್ಲರೂ ಕೂಡ